ಹೆಸರೇನ ನಿಮ್ದು? ಗೌರವ. ಗೌರವ್ ರೀ. ಅಜ್ಜನ ಹೆಸರು ರೀ? ರಾಮ. ಏನು ಹೇಳ್ರಿ? ರಾಮ. ಹಾಂ ಹಾಂ ಎಷ್ಟಾಗಿದೆ ಯಾರಿಗೂ ಗೊತ್ತಪ್ಪ. 5-20 ಮೇಲೆ 4 ವಯಸ್ಸು ಅಂತಾರು ಕಾಣ್ತಾವಯ್ಯಪ್ಪ. ಹಾಂ ಒಂದು ಇದಾಗಿಲ್ಲಪ್ಪ ನನಗೆ ಆಪರ್ಸನ್. ಹಾಂ ಕಣ್ಣಿಂದ್ರಿ? ಕಣ್ಣು ಆಪರ್ಸನ್ ಅದು ಆಗಿಲ್ಲ. ಹಾಂ ಏನು ತಲೆಯಾಗ ಗಡ್ಗಡ್ ಅನ್ನಕತೈತೆ ಅಷ್ಟ. ತಲೆ ಒಳಗೆ? ಹಾಂ ಮತ್ತೇನು ರೋಗ ಇಲ್ಲ. ಹಾಂ ಹಾಂ ಕುತ್ಕೊಂಡು ರೊಟ್ಟಿನೂ ಮಾಡ್ತಾನ. ರೊಟ್ಟಿ ಮಾಡ್ತೀರಿ? ಹಾಂ ನನಗೆ ತಲೆಯಾಗ ಏನು ಮಾಡ್ತೈತೆ ಅಪ್ಪ, ಅಕ್ಕಿನ ಗಾಡಿ ಹಂಗೆ ದಡಲತ್ತೈತ್ಲ ಹಂಗೆ ಅನ್ನಕತೈತೆ. ಹಾಂ ಹಾಂ ಎಷ್ಟು ದಿನ ಆತ್ರಿ ಈಗ? ಅಯ್ಯೋ 1 ವರ್ಷದ ಮೇಲೆ ಆತ. 1 ವರ್ಷದ ಮೇಲೆ ರೀ. ಹಾಂ ಅದು ಹಂಗೆ ಏನು ಡಾಕ್ಟರ್ನ ಕೇಳೋಣ ವಯಸ್ಸಾಗೋಣ ತಲೆಯಾಗಿನ ನರ ಶಕ್ತಿ ಕಡಿಮೆ ಆಗಿರ್ತೈತಿ. ಹಾಂ ನಿನಗೆ ನೂರಿಲ್ಲ ಜ್ವರ ಇಲ್ಲ ಏನಿಲ್ಲ ಅಲ್ಲ. ಹಾಂ ನೀವೇನು ಕಸಾರಿಕೆ ಆದಿದೇನಿಲ್ಲ ರೀ? ಇಲ್ಲಯ್ಯಪ್ಪ. ದವಾಖಾನಿಗೂ ಆದಿದ್ದ ಗೊತ್ತಿಲ್ಲ? ಇಲ್ಲ. ಹ್ಞೂ ದವಾಖಾನಿಗೆ ನಾನು ತಲೆಗೆ 2 ಸರ್ತಿ ಹೋಯ್ತು. ಮುಂಗುಲೋಡಿ ಇದೆ ಮತ್ತು ತಂದೆ ದವಾಖಾನಿಗೆ. ಹಾಂ ಆಕೆಗೆ ಏನೈತಿ ಏನಿಲ್ಲ ಅಂತ. ಹಾಂ 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 ಈಗ ನಾ ಪೂರ ಕಾಣತನ್ರಿ? ಕಾಣ್ತಲ್ಲಯ್ಯಪ್ಪ. ಹಾಂ ಅಲ್ಲಿ ದನಕರ ಎಲ್ಲ ರೀ? ದನಗಳು ನಮ್ಮ ದನಗಳು ಎಲ್ಲ ಈಚೆ ಕಡೆ ಒಂದು ಕಟ್ಟಿದಾರ. ಹಾಂ ರೀ. 12 ಕರ ಐತೆ. ಸೇಮ್ ಐತಿ. ಹಾಂ ರೀ. ಅವೆಲ್ಲ ಕಾಣ್ತಾವ. ಏನ ಒಂದು ಸ್ವಲ್ಪ ಮಂದಾಗಿದಾವ ಕರೆ ಕಣ್ಣಿಂದ ಏನು ತೂಕ ಇಲ್ಲ ನನಗೆ. ಅಯ್ಯೋ ಯಪ್ಪ ಚೋಟಾ ಪಡೋಲ್ಲ. ಚೋಟಾಪುರ ನಲಾಂಟ್ಯಾಗ ರೀ? ಅಯ್ಯೋ ಯಪ್ಪ ನಮ್ಮ ತತ್ತಿನ ಸಿಡ್ಲೇಜ್ ಮಣ್ಣಾಗೈತೆ ಹೋಗೋಯಪ್ಪ. ಹಸಿ ಹಾಲ ಜೋಳದ ರೊಟ್ಟಿ. ಹಾಂ ರೀ. ಬೀಸಿದ ಹಿಟ್ಟು ಮನ್ಯಾಗ ಬೀಸೋದು ಹಿಟ್ಟ ಮನ್ಯಾಗ ಬೀಸ್ತಿದ್ರೇನ್ರಿ ಅವಾಗ? ಮನ್ಯಾಗ ಬೀಸೋದಪ್ಪ. ಮನ್ಯಾಗ ಕೊಟ್ಟೋದು, ಆ ಮನ್ಯಾಗ ಖಾರ ಕೊಟ್ಟೋದು, ಹಾಂ ಮತ್ತು ಭತ್ತ ಕೊಟ್ಟೋದು, ನವಣೆ ಕೊಟ್ಟೋದು, ಹ್ಞೂ ಮನ್ಯಾಗ ಬೀಸೋದು. ಎತ್ತುಗಳಿಗೆ ಹುಳಿ ಹೊಡಿಬೇಕಾದ್ರೆ ಮನ್ಯಾಗ ಹೊಡಿಯೋದು. ಹ್ಞೂ ಎತ್ತುಗಳಿಗೆ ತಿಂಗಳಿಗೆ ಒಂದು ಚೀಲ ಕಾಳು ಹಾಕಕ್ಕಿಲ್ಲ. ಈಗ ಗಿರ್ನಿ ಇಡ್ತಿರ್ತಾವು, ಅವಕ್ಕೆ ಶಕ್ತಿ ಇಲ್ಲ. ಹ್ಞೂ ಅದಕ್ಕೂ ದಿನ ಹಾಕಲ್ಲ. ಇಚ್ಕೊಬ್ರು ಕೊತ್ತ ಹಿಂಗೆ ಹಿಂಗೆ ಸರಿಲೇಜ್ ಹಾಕೋದು. ಹಾಂ ಇಟ್ಟು ಇಚ್ಕೊಬ್ರು ಸರಿ ಕಾಳು ಹಾಕ್ಬಿಡ್ದು ಇಚ್ಕೊಡು. ಅದಿಟ್ಟು ಅಡಾಗಲು ಕಲ್ಲು ಹಿಟ್ಟು ಬಿಟ್ಟು ತುಂಬ. ಹಾಂ 9 ಕೊಳಿ ಪಾವ ಅವು ಕಟ್ಟಿನ ಪಾವು. ಹಾಂ ಹಾಂ ಅದರಲ್ಲಿ 6 ಪಾವ 7 ಪಾವ ಕಾಳು ಬೀಸ್ತಿದ್ದೆವು ನಾವು. ಹಾಂ ರೀ. ಇಬ್ರು ರೊಟ್ಟಿ ಮಾಡ್ತಿದ್ರು, ಇಬ್ರು ಬೀಸ್ತಿದ್ದೆವು ನಾವು. ಅವ್ರೆಲ್ಲ ತಿರ್ಕೊಂಡ್ರೆ ಹಾಂ ನಪ್ ತಿರ್ಕೊಂಡ್ ದೊಡ್ಡ ಮಪ್ಪ ತಿರ್ಕೊಂಡ್ ಹಾಂ ರೀ. 3 ಮಂದಿಗೆ ಮಕ್ಕಳು ತಿರ್ಕೊಂಡ್ರು. ಹಾಂ ರೀ. ನಾವು ಒಂದು ಉಳ್ದು ನೋಡಿ. ನಮ್ಮ ಇದು ಬಳಸ್ಬಿಡ್ದಲ್ಲ, ನನಗೆ ಸರ್ ಕೊಡ್ರು ಅಂತೇಳಿ ಅಪ್ಪ. ದೇವ್ರಂತವ್ರಿ? ದೇವ್ರ ಅಂತವ. ಹಾಂ ಗಾಣ ತೊಗೊಂಡಪ್ಪ. ಈ ಗಾಣ ಮಣ್ಣಾಗಡೆ ಗಾಣ ತೊಗೊಂಡು ಹಾಂ ಅಟ್ಟಿಲ್ಲಿ 6 ಹೆಣ್ಣು 6 ಗಂಡ ಅಯ್ಯಪ್ಪ. ಹ್ಞೂ 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 6 ಜನ ಹೆಣ್ಮಕ್ಳು ರೀ? ಸರಿ ಟನ ಹುಟ್ಟಿದ 1 ಡಜನ್ ರೀ? ಒಬ್ಬರದ ಕುಡ್ತಾನೆ. ಹಾಂ 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 ಚಾಯ್ ಹೆಚ್ಚು ಕುಡಿತಲ್ಲ. ಹೊಯ್ತಿಗೆ ಮಾಸ ಹಾಲು ಹಾಕರ್ಕಿಲ್ಲ. ಹಾಂ ಮನೆಗಳ್ದಾಗ ಎಷ್ಟು ಹೆಣ್ಗಳು ಹಿಂಡ್ರು ಮಕ್ಕಳ ಸಹಿಸಲ್ಲ, ಹೆಂಡ್ರ ಸಹಿಸಲ್ಲ. ಹಾಂ ಹಾಲು ಹಾಕರ್ಕಿಲ್ಲ. ನಟ್ ಹೆಪ್ಕಾಳಗಿರ್ತಲ್ಲ. ಕಾಡದ ಮಾಸರ ಎಣ್ಣೆ ಬ್ಯಾಳೆ ಬ್ಯಾಳೆ ಒಣಗಿ ಕಚ್ಚಿ ಬಿಡ್ತಿದ್ವಿ ನಾವು. ತೊಗರಿ ಹಾಕೋರು, ಅಲಸಂದೆ ಹಾಕೋರು, ಹೆಸರು ಹಾಕೋರು ತುಂಡಗಾದ್ಗಳಿಗೆ. ಹಾಂ ರೀ. ಏನು ಒಂದು ಕಾಳು ಕೊಂಡ್ಕೊತಿರ್ತೀರಿ ಹಳ್ಳಿ ಮಂದಿ. ಈ ಕಬ್ಬು ಬಂದಲ್ಲ ಇವಾಗ ನೋಡಿ ಬ್ಯಾಳೆ ಮಾಡ್ಕೊಂಡ್ರು. ಹೊಳ್ಯಾವ್ರಿ 2 ಚೀಲ 3 ಚೀಲ ಕಾಯಾಗೋ ಕಾಳಾಗೋ ಎತ್ತುಗಳಿಗೆ ಹೊಡೆದು ಹಾಕಾರ. 8 ದಿನ ಹೋಗಾಕಿಲ್ಲ ಒಂದೊಂದು ಚೀಲ ಗೊಂಜಾಳ. ಕುಂಬಳಕಾಯಿ ಗಾಡಿ ಗಂಟ್ಲೆ ಹೊಂಡು ಗಾಡಿಯಾಗ ತರ್ದು. ಹಾಂ ರೀ. ದಿನ ಅದ್ಕೊಂಡು ಕಾಯಿ ಹಾಕೋದು. ಈಗೇನಪ್ಪ ಈಗೇನೈತಿಪ್ಪ ಏನಿಲ್ಲ. ಈಗಿನ ಮಂದಿ ಹಾಕ್ಬೇಕಕ್ಕೆ 10 ರೂಪಾಯಿ ಕೊಟ್ಟು ಒಂದು ಹೋಳ್ಕೊಂಡು ತರ್ತಾರೆ ಕುಂಬಳಕಾಯಿ. ಆಗೋರಿ ಅಲ್ಲ ಮನ್ಯಾಗ ಹಾಡ್ತದ ಹೇಳಪ್ಪ. ಈಗ ಹೋಗ ಮತ್ತು ನಮ್ಮ ಮನೆಗಳ್ದಾಗ ನಾವು ಯಾರು ದವಾಖಾನಿಗೆ ಮಕ್ಕಳನ್ನು ಹಡಿಸಿಲ್ಲ. ಮತ್ತು ನಾವು ಹಾಡ್ತವ್ರಿ. 2 ಮಕ್ಕಳು ಹಾಡ್ತಾರೆ ನಮ್ಮ ಮನ್ಯಾಗ. ನಮ್ಮ ಹಡಿಯನ್ ಮಾಡಿದ ಉಡ್ಲೆ ಎಣ್ಣೆ ಕುಟ್ಟೋದು, ಉಡ್ಲೆ ಎಣ್ಣೆ ತೆಗೆದು ಮನ್ಯಾಗ ನೀರು ಅವ್ಡ್ಲ ಒಂದ ತುಟ್ಟಿ ಮಾರಿದ್ ನೋಡಿ. ಖುಷಿ ನನ್ನ ಗಾನ ಆಡ್ಸೋದು. 7 ಬೆಳಿತೈತ್ರಿ ಅಪ್ಪ. ಒಂದು ನಮ್ಮ ಮನೆಗೆ 1 ಕ್ವಿಂಟಲ್ ಗಂಟ್ಲೆ 7 ಬೆಳೆದು ನಾವು ಕೊಡ್ಸಂದ್ರವು. ಅದಕ್ಕೆ ಗೊತ್ತಿದ್ದವು ನಿಂಗಾನ್ಗಳು ಎಲ್ಲವು. ಚೋಟಾಪನ ಮನ್ಯಾಗ ನಾವು ಬೈತಿ ಮನೆ ಐತಲ್ಲ. ಚೋಟಾಪ ಬಿದ್ದೈತಿ. ಗವರ್ನರ್ ಬಾಲರಾಮನ ಮನೆ ಐತೆ. ನಡುವ ಚಾವನ ಐತೆ. ಅದು ಕೈಚೆ ಹಾಕವ ಮನೆ. ಅದ ದರೋಡಿ ಹಾಕ ನಾವು ಚೊಯ್ಚಲ್ ಹಾಡ್ರಾಗದ. ಊರು ಎಟ್ಟೈತೆ ಎಲ್ಲ ಕೀಜನ್ ಚಿಲ್ಕನ ಹಾಕಿರಿ. 10 ಚಿಲ್ಕ. ನಮ್ಮ ಅಪ್ಪ ಒಳ್ಳೆ ಬಡದ ಕೇಸಿನ ಬಾಗಲ ತೆಗಿಸಿ ಎಲ್ಲ ಹೊಸ್ತಾನ ಹೋದ. ಸಿಂಗಾರ ಸರ, ಒಂದು ಗುಂಡಿಟ್ಟಿಕ್ಕೆ, ಒಂದು ಅರ್ಧ ತಡಿ ಗುಳ್ದಾಳ ಸರ ಅಟ್ ಕೊಟ್ಟಿರ್ರಿಯಪ್ಪ. ಇಟ್ಕೊಂಡು ಅಡ್ಡಾಡ್ರಿ ಏನಂತೇಳಿ. ಇದೊಂದು ಎಲ್ಲ ತಾಳೆ ರಾತ್ರಿ ನೀರು ತರೋರು.
ದನ ತುಳಿದಾಡಿ ಹೋಗ್ತೀವಿ ನೀವು ಹೊರಸು ನೀರು ಹಾಕ್ತೀವಿ ಇವು ಬಾತು ನೆತ್ತಿ ಮೇಲೆ ಬೇಕಿ ಸೀತೆ ಮನೆಯವ್ರು ಸಾರಿದ್ದೇನು ಸುಳ್ಳಾಗಿಲ್ಲ ನೆತ್ತಿ ಮೇಲೆ ಬೆಂಕಿ ಬರ್ತೈತಿ ಕಾಳಿಗೆ ತಕ್ಕಡಿ ಹತ್ತೈತಿ ಕತ್ತಲ್ ಬರ ಬರ್ತದೆ ಅದ್ರ ಮತ್ತೆಲ್ಲ ಬಂದ ಹೋಗ್ತದೆ ಇವು 2 ರೂಪಾಯಿಗೆ ಒಂದು ಸೀರೆ ಕೊಡ್ಡಿನ ಗುಳದಾಳಿ ಕಟ್ತೀರಿ ಮಕ್ಕಳು ಅಂದಿರ ಅದೇನ್ರಿ ಕೊಡ್ಡಿನ ಗುಳದಾಳಿ ಅದ್ರ ಬಂಗಾರ ತುಟ್ಟಿ ಆತ ನೆತ್ತಿ ಮೇಲೆ ಬೆಂಕಿ ಚಿಮ್ನಿ ಎಣ್ಣೆ ಹೋತ್ರಲ್ಲ ಅರ್ಬಿ ತುಟ್ಟಿ ಅದು ಬಂಗಾರ ತುಟ್ಟಿ ಆತ ಕಾಳಿಗೆ ಬಾ ಹೊತ್ತಿರ್ತಾಗ ತಕ್ಕಡಿ ಐತ ತಕ್ಕಡಿ ಹೇಳಿರ ಮತ್ತ ಅವ್ರದ್ದೇನ್ ಸುಳ್ಳು ಆತ ಸೀತೆ ಮನೆ 2 ಸಾವಿರ ರೀಪ್ಪ ಅದನ್ನ ತಿರ್ಕೊಂಡ್ ಬಂದಿತ್ತಲ್ಲಪ್ಪ ಒಬ್ಬರು ಮೈಲಿ ಕ್ವಾಡಿಗೆಮ್ಮ ಉಳ್ದದ್ದ ಬೀಜ ಅವು ಇಲ್ಲಿ ಮಣ್ಣಾಗ ಏನು ಸರ್ಕಾರ ದವಾಖಾನೆ ಒಂದು ಹಾಲು ಹಾಕಿನಿ ಮತ್ತ ಕಡ್ಲೆ ಕಾಳು ತಿನ್ಸಿ ಗೊಬ್ಬರ ಹೇಳ ನಾವು ಬಾಳೆ ತಾವ ತಿಳ್ಕಿಸಿ ಕಡ್ಲೆ ಕಾಳು ತಿನ್ಸೋದು ನಮಗೊಂದಿನ ಗಾಳಿಗೆಲ್ಲ ಒಂದು ದೇವ್ ಬಂದಿಲ್ಲ ಎಷ್ಟು ಉದಲ ಕಿತ್ಕೊತ್ ಅದಾಗ ಇಟ್ಟ ಮೇಯಾಗ ರೊಟ್ಟಿ ಹಿಡಿಸ್ಕೊಂಡಾಗ ಇಟ್ಟ ನಮ್ದು ಶುಕ್ರವಾರ ಎಲ್ಲ ಜಳಕ ಆಕತ್ತ ಮತ್ತ ಆಯ್ತಾರ ಕರಿಯಪ್ಪನ ಜಳಕ ಇಲ್ಲಪ್ಪ ಇಂಥವ್ ಗಾಡಿ ಇದ್ದಿರ್ತೀನಿ ಮೊದಲು ಒಂದು ಸೈಕಲ್ ಇದ್ದಿರ್ತೀನಿ ನಾ ಏನೂ ಹಸಿರ್ಕಿಲ್ಲಪ್ಪ ದೇವ್ರು ಕೊಟ್ಟದ್ದ ನಮ್ಮನ್ನ 3 ದನ ಕರ್ಕಟ್ಟಿ ಒಳ್ಯಾಗ ಬೆಂಕಿ ಹಾಕಬೇಡ್ರಿ ದಂಗ್ರ ಹೊಡಿರು ಆಗೇನು ಬಿಡ್ಬಿಟ್ಟು ಟೂರಪ್ಪ ಈ ಊರು ಬರ್ತೈತಿ ಮಳೆ ಆಗಾಕೈತಾರ ಹೈತು ಗುದ್ದ ಬಿಡ್ತಿರ್ತ ಮಳೆ ಬಾಳಲ್ಲಪ್ಪ ಮಳೆ ಮೇಲೆ ಬೆಳೆಯಲ್ಲ ಗಿರಿ ಮಕ್ಕಳ ಆದಲ್ಲ ಗಿರಿ ಮಕ್ಕಳ್ರ ಮಕ್ಕಳ ಹೊತ್ತಿದ್ ಮರಿ ಮಕ್ಕಳ ಅದರ ಮರಿ ಮಕ್ಕಳ ಹೊತ್ತಿದ್ ಗಿರಿ ಮಕ್ಕಳ ಅದರ ಅಂದ್ರೆ 3 ತೊಂಡ್ಲ ರೋಯ್ತೇನ ಹೊಲ ಸಮುದ್ರವಲ್ಲಪ್ಪ ಸೈಸಾಲ ನೀರ್ ಹಾಕದ ಹಾಲ ಉಂಡೋದು ಗಳಸಾಕೈತಾರಪ್ಪ ಅವ್ರ 2 ದೇವ್ರ ಹರಿ ಹೊತ್ಲೇನ ಎದ್ಗೈಲಿ 3 ಮಂದಿ ಚಾ ತರ್ತಾರ ಒಬ್ಬರದ ಕುಡ್ತಾನೆ ಚಾ ಹೆಚ್ಚ ಕುಡಿತಲ್ಲ ಹರ್ಯಾಗ ಒಂದ್ ಸಿಂಗಲ್ ಕುಡ್ದಾರ ಈ ಎಳ್ಯಾಗ ಒಂದ್ ಸಿಂಗಲ್ ಕುಡಿತಾನೆ ಕುಡ್ತಿರ್ಕಿಲ್ಲ ಚಾ ಮಾಡ್ತಿರ್ಕಿಲ್ಲ ಮಾಡತಿರ್ಕಿಲ್ಲ ಯಾರು ಊರಾಗ ಮೈಜಿಗೆ ಮಾತಾಡ ಹಾಲು ಹಾಕಿರ್ಕಿಲ್ಲ ಮನೆಗಳ್ದಾಗ ಗೆಟ್ಟ ಎಮ್ಗಳು ಹಿಂಡ್ರಿ ಮಕ್ಕಳ ಸಹಿಸಾಲ ಹೆಂಡ್ರ ಸಹಿಸಾಲ ಹಾಲು ಹಾಕಿರ್ಕಿಲ್ಲ ಈಗ ಹಾಲು ಹಾಕಾರ ನಟ್ ಹೆಪ್ಕಾಳ್ ಹಿಡ್ದಲ್ಲ ಯಪ್ಪ ನಮ್ಮದು ತಿನ್ನೋಕೆ ಎಂತದೈತಪ್ಪ ನಾವು ತಿನ್ನೋನಿಕೆ ಕಾಡದ ಮಾಸರ ಎಣ್ಣೆ ಬ್ಯಾಳೆ ರೋಗಿ ಬ್ಯಾಳೆ ಒಣಗಿ ಕಚ್ಚಿ ಬಿಡ್ತಿದ್ವಿ ನಾವು ಈಗೇನ್ ತಿಂತಾವ ಬ್ಯಾಳೆ ಯಾವಾಗ ಕೊಂಡು ತೋತಿದ್ರ ಹೊಲಗೊಳ್ದಾಗ ಹಾಕದ್ರಿ ಅಪ್ಪ ಯಾವ್ಯಾವ್ರಿ ಯಾರು ಊರ್ ಯಾರು ಹಾಕದ್ರಿ ಅಲ್ರಿ ಯಾವ ಬ್ಯಾಳೆ ಹಾಕ್ತಿದ್ರಿ ತೊಗರಿ ಬ್ಯಾಳ್ರಿ ತೊಗರಿ ಹಾಕರ್ ಅಲಸಂದಿ ಹಾಕರ್ ಹೆಸರು ಹಾಕರ್ ತುಂಡಗಾದ್ಗಳಿಗೆ ಏನು ಒಂದು ಕಾಳು ಕೊಂಡ್ಕೊತಿರ್ತೀರಿ ಹಳ್ಳಿ ಮಂದಿ ಈ ಕಬ್ಬ್ ಬಂದೆಲ್ಲ ಇವಾಗ ನೋಡ್ರಿ ಹೌದ್ರಿ ಎಲ್ಲ ಕಬ್ಬರಿ ಕಬ್ಬ್ ಮಾಡಿದ್ವು ನಮ್ಮನೆಲ್ಲ ಇದ್ರ ಬ್ಯಾಳೆ ಮಾರಕ್ ಹೋಯ್ತತ್ ನಮ್ಮ ಮುಲಿಕಿದ್ದ 6 ರೂಪಾಯಿಗೆ ಒಡ್ರಿಗೆ ಬ್ಯಾಳೆ ಮಾಡ್ಕೊಂಡು ಹೊಳ್ಯಾವ್ರಿ 2 ಚೀಲ 3 ಚೀಲ ಕಾಯಾಗೋ ಕಾಳಾಗೋ ಎತ್ಗಳಿಗೆ ಒಡೆದು ಹಾಕಾರ ಗೊಂಜಾಳ ಅವನ್ನ ಕೂಡಿಸಿ 8 ದಿನ ಹೋಗಾಕಿಲ್ಲ ಒಂದೊಂದು ಚೀಲ ಗೊಂಜಾಳ ಗೊಬ್ಬರ ತರಕೈತಿರ ಅಂತಾರ ಮತ್ತ ಕುಂಬಳಕಾಯಿ ಗಾಡಿ ಗಂಟ್ಲೆ ಹೊಂಡು ಗಾಡಿಯಾಗ ತರದು ದಿನ ಅದ್ಕೊಂಡ್ ಕಾಯಿ ಹಾಕೋದು ಎತ್ತುಗಳಿಗೆ ಈಗೇನಪ್ಪ ಈಗೇನೈತೆಪ್ಪ ಏನಿಲ್ಲ ಈಗಿನ ಮಂದಿ ಯಾಕೆ ಬೈದಕ್ಕೆ ಯಾಕೆ ಆಗಿನ ತಿನ್ಸಿ ಅಂತ ಅದೇಪ್ಪ ಅದು ಮಾಡೋದ ಬೇರೆ ಈಗಿಂದ ಬೇರೆ ಈಗೇನು ಕೊಂಡು ತರ್ತಾವ ಸಾಲುದಲ್ರಿ 10 ರೂಪಾಯಿ ಕೊಟ್ಟು ಒಂದು ಹೋಳ್ಕೊಂಡು ತರ್ತಾರ ಕುಂಬಳಕಾಯಿ ಅದರಿ ಆ ಗಾಡಿ ಗಂಟ್ಲೆ 6 ಮಂದಿ ಹೆಣ್ಮಕ್ಳು ಅಂದಿರಲ್ಲ ಮತ್ ಅವಾಗ ಎಲ್ಲ ಇವು ಡೆಲಿವರಿ ಹಡ್ಯಾನೇನ್ ಮನ್ಯಾಗ ಹಾಕಿದ್ರು ದವಾಖಾನಿಗೆ ತೋಕಿರ ದವಾಖಾನಿಗೆ ಹೋಗಿಲ್ಲ ಮನ್ಯಾಗರಿ ಅವಾಗ ಯಾರು ಮಾಡಿಸಿರ್ತೀರಿ ಮನ್ಯಾಗ ನಾವು ಹಾಡಿಸ್ತಿದ್ವು ಮನ್ಯಾಗ ಹಾಡ್ತಿದ್ರ ನಾವು ನೀರ್ ಹಣಿಸ್ತಿದ್ವು 5ರಾಗ ಒಬ್ಬರು ಹೋಗ್ಕರು 3ರಾಗ ಒಬ್ರು ಹೋಗ್ಕರು ಗಂಡ ಮಣ್ಗಳಿಗೆ ಮತ್ತ ಆಗೋರೆಲ್ಲ ಮನ್ಯಾಗ ಹಾಡ್ತಿದ್ರಪ್ಪ ಈಗ ಹೋಗ ಪೈಲ ಅವಾಗ ನೀವು ನಡಿಯೋ ಟೈಮಕ್ರಿ ಗೋಕಾಕ್ ಒಂದ್ ದವಾಖಾನೆ ಇತ್ತನ್ರಿ ದವಾಖಾನೆ ಸರ್ಕಾರ ದವಾಖಾನೆ ಒಂದರಿ ಮತ್ತ ದವಾಖಾನೆ ಇದ್ದಿರ್ಕಿಲ್ಲ ಮತ್ತ ನಮ್ಮ ಮನೆಗಳ್ದಾಗ ನಾವು ಯಾರು ದವಾಖಾನಿಗೆ ಮಕ್ಕಳನ್ನು ಹಡಿಸಿಲ್ಲ ಮತ್ ನಾವು ಹಾಡ್ತವ್ರಿ 12 ಮಕ್ಕಳು ಹಾಡ್ತಾರ ನಮ್ಮ ಮನ್ಯಾಗ ನಮ್ಮ ಹಡ್ಯಾಣ ಮಾಡಿದಾಳ ಮತ್ ನಮ್ಮ ಹೆಣ್ಣು ಮಕ್ಕಳು ಹಡ್ಯಾಣ ಎಲ್ಲ ನೋಡ್ ಮುಂಚಾಗ 5-6 ಹಾಡ್ ಹೋಗ್ಯಾರ ನಮ್ಮ ಮನ್ಯಾಗ ಮಾಡಿದ ನೀವ ಮಾಡ್ಯಾರ ಉಡ್ಲೆ ಎಣ್ಣೆ ಕುಟ್ಟುದು ಉಡ್ಲೆ ಎಣ್ಣೆ ತೆಗೆದು
ಮನ್ಯಾಗ ನೀರು. ಹಾಂ ಒಟ್ಟು ಜೀವನಕ್ಕೆ ಏನು ಬೇಕು ಎಲ್ಲ ಬೆಳಿತಿದ್ರಿ ಹೊಲದಾಗ. ಔಡ್ಲ ಹಿಡ್ಕೊಂಡು ಬ್ಯಾಳೆ ಹಿಡ್ಕೊಂಡು ಔಡ್ಲ ಚೀರ್ ಗಂಟ್ಲೆ ಮಾರ್ತಿದ್ವಿಯಪ್ಪ ನಾವು. ಹಾಂ 10 ರೂಪಾಯಿ ಕಾಪಾವು. ಹಾಂ 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 ಔಡ್ಲ ಒಂದ ತುಟ್ಟಿ ಮಾರಿದ್ ನೋಡಿ ಆ ಟೈಮ್ದೊಳಗ್ರಿ. ಮತ್ತು ಈ ತೊಗರಿ ಬೇಳ್ರಿ ತೊಗರಿ ಬ್ಯಾಳಿ ಭಾಳ ಸೈ ಆಗ ಹಾಂ ಯಪ್ಪ ಮೋಯ್ತು ಬಡ್ಕೋತೇವು. ಹಾಂ ಕುಸ್ಬಿ ಗಾಣ ಆಡ್ಸ್ಕೊಂಡ್ ಬರ್ತಿದ್ದು ಇದಕ್ಕೆ ಹೋಗಿ ಕುರ್ಬ್ಯಾಂಟ್ಕ ಹಾಂ ಕುಸ್ಬಿ ಗಾಣ ಆಡಿಸ್ತಿದ್ದೆವು. ಹಾಂ 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 ಕೊಬ್ಬರಿ ಎಣ್ಣೆ ಒಂದಕ್ಕೊಂದು ತಗೋತಿದ್ದೆವು. ಹಾಂ ಅವಾಗ ಗಾಂಧಿನಿ ಇದ್ದ ಯಾರು ತಗೋತಕ್ಕೆ ಎಲ್ಲಾರು ಗಾಣನ ಆಡಿಸ್ತಾರೆ. ಕುಷ್ಬಿ ಎಣ್ಣೆ ರೀ. ಹಾಂ 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 ಕರ್ಲ್ಗಳು ಹೊಳಿ ಹೊಡ್ಗಳು ಇದ್ದವ್ರೆ ಎಲ್ಲ ಹಾಕರ ಕರ್ಲಕ್ಕ ಹಾಂ ರೀ. ನಾವೆಲ್ಲ ಕುಸ್ಬಿ ಗಾಣ ಹ್ಞೂ ಎಣ್ಣೆ ಅದ್ಕೊಂಡು ತಗೋತಿರ್ತಿಲ್ಲ. ಕುಸ್ಬಿ ನನ್ನ ಗಾಣ ಆಡ್ಸೋದು. ಹಾಂ ಕೆಟ್ಟು ಕೊಬ್ಬರಿ ತರೋದು ಹಾಂ ಕುಯ್ತು ಇಟ್ಕೊಂಡ್ರೆ ಯಾರು ತಿಂದಿರ್ತೀರ ಅದೊಂದು ಬಾಕಟ್ ತಿಂತಿರ್ತಿಲ್ಲ ಅವ್ರು. ಹ್ಞೂ ಈ ಎಳ್ಳು ಬೆಳಿತಿದ್ರಿ ಅಪ್ಪ. ಹಾಂ ಒಂದು ನಮ್ಮ ಮನೆಗೆ ಒಂದು ಕಿಂಟೋರ್ ಗಂಟ್ಲೆ ಎಳ್ಳು ಬೆಳೆದು ನಾವು ಹಾಂ ಎಲ್ಲ ಹೊಡೆದು ಹಾಂ ಹಾಂ ಅಪ್ಪನ ಪಟ್ಟಿ ನಾವು ಪಟ್ಟಿ ಈಗ ಬೇರೆ ಆಗೋಣ ಎಳ್ಳು ಕಡಿಮೆ ಆದವು. ಹಾಂ 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 ಎಳ್ಳು ಹೋಳಿಗೆ ಮಾಡ್ತಾರಲ್ಲ ಹಾಂ ಎಳ್ಳು ಹಾಂ ಅವನ ಒಂದು ವಾರದಾಗ ಒಂದು ತುರು ಬಿಟ್ಟು ಮಾತು ಕೊಟ್ಟಿವಿ ಹ್ಞೂ ಹೋಳಿಗೆ ಮಾಡ್ಯೋದು ಹೋಳಿಗೆ ಅಂತೇಳಿ ಹೊರದಂತ ಬಂದು ಒಣ ತಿತ್ತದ್ದು ಹೋಗೋಗಟ್ಟು ಗೊಬ್ಬರಕ್ಕೆ ಹೋಗೋಗಟ್ಟು ಅಂತ ಹೋಗ್ಕೋದ್ರ. ಈಗಿನ ಕೋಳಿ ಅಂತ ಮತ್ತು ಅವಾಗ ಪಂಚಮಿ ಏನು ಜೋರು ಮಾಡ್ತಿದ್ರಿ ಪಂಚಮಿ ಹಬ್ಬ? ಹೌದು. ಒಂದು ಮನೆಗೆ ಒಂದೊಂದು ಪೇಂಟ್ ಬೇರೆ ತರ್ತಾರ ಮೂಡ್ ಬಾಗೋಡಿಗೆ ಹೋಗಿ. ಹಾಂ ಬಾಗೇವಾಡಿಗೆ ಹೋಗಿ. ಹಾಂ ಹಾಂ ಗಾಣ ಇಲ್ಲ ಮೂರ ಮೊದಲು. ಹಾಂ ಕಬ್ಬು ಇಲ್ಲ. ಹಾಂ ಅವಾಗ ಮತ್ತು ಮನೆಗೆ ಒಂದೊಂದು ಜೋಕ ಇಲ್ರ ಏನು ಊರಿಗೆ ಒಂದೇ ಜೋಕ ಇಲ್ರ? ಜೋಕಾಲಿ ಲಕ್ಕನ ಗುಡಿಗೆ ಹಾಕದ್ರ ಇದ್ರ ಹನುಮಪ್ಪನ ಗುಡಿ ಅಂತೈತಿ ಅಟ್ಟ. ಹಾಂ ದೊಡ್ಡದಿತ್ತೇನ್ರಿ? ಗಂಡಸರು ಅಟ್ಟ ಆಡ್ತಾರೆ. ಏನು ಹೆಣ್ಣು ಮಕ್ಕಳು ಹೋಗ್ತಾರೆ ಹೋಗ್ತಿರ್ಕಿಲ್ರಿ? ಹಾಂ 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 ಏನು ಪಂಚಮಿಯಾಗ ಗುಳೋಣ ಏನು ಗುಳೋಣ ಹಾಕೋದಲ್ಲ. ಹಾಂ ಗುಳೋಣದ ಈ ಥರ ಚಾವಡ್ಯಾಗ ಹಾಕದ್ದವು ಅಲ್ಲಿ ಚಾವಡ್ಯಾಗ ರೀ ಊರಾಗಿನ ಚಾವಡ್ಯಾಗ. ಹಾಂ 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 ಮತ್ತು ಅದು ಬಿಟ್ರೆ ಪಂಚಮಿ ಬಿಟ್ರೆ ಮತ್ತೆ ಯಾವ ದೊಡ್ಡ ಹಬ್ಬ ಮಾಡ್ತೀರಿ ನೀವು? ಯಾವುದಿಲ್ಲಪ್ಪ ಹಬ್ಬದಾಗ ಹೆಣ್ಣು ಮಕ್ಕಳು ಸಡಗ್ರ. ಹಾಂ ಅವ ಬಂದು ಒಂದು 15 ಜನ ಇದ್ದು ಆಗ ಕರ್ಕೊಂಡು ಹೋಗೋರು. ಹಾಂ ರೀ ಏನು ಪಂಚಮಿ ಗುಳೋಣ ಸಡಗ್ರ ಮಾಡ್ತಿದ್ವಿ ನೋಡಿ. ನಾ ಗುಳೋಣ ಹಾಂ 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 ಮತ್ತು ಏಳ ಮೈಸಾಗ ಈ ಸಿದ್ನಿಂಗ್ ಮಹಾರಾಜ್ ಬರ್ತದ. ಹಾಂ ಒಂದು ತಿಂಗಳಾಗ ಬರ್ತದ. ಹಾಂ ಸಿದ್ಲಿಂಗಪ್ಪ ಮಹಾರಾಜರೇ. ಹಾಂ ಹಾಂ ನಮ್ಮ ಪಿ ಹಾಡ ಕಟ್ಸೋದು ಪೌಡಿ ಹಾಡ ಕಟ್ಸೋದು ಹಾಂ ಭಜನಾದ ಹಾಡ ಕಟ್ಸೋದು ಹಾಂ ಮಾಡ್ತದ. ಹಾಂ 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 ನಾವು ಹೆಣ್ಣು ಮಕ್ಕಳು ಹಾಂ ಒಂದು ಅವರು ಭಜನದ ಹಾಕೊಂಡ್ರ ನಾವು ಹೆಚ್ಚು ಹೋಗ್ತಿಲ್ಲ. ಅವ ಆಗಾವ ಬರೋಯಪ್ಪ ಒಂದು ತಿಂಗಳಲ್ಲಿ. ಹಾಂ 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 ಇದು ನಾವು ಒಂದ ಓಣ್ಯಾಗ ನೋಡು ಸಣ್ಣ ಪಟ್ಟು ಚಂದ್ರವು ಹಾಂ ಹರಿಕಾಯಿ ಗೊತ್ತಿದ್ದವು ಹಾಂ ನಿಂಗಾನ್ಗಳು ಎಲ್ಲವು. ಹಾಂ ರೀ ಚೋಟಾಪನ ಮನ್ಯಾಗ ನಾವು ಬೈ ಹಾಂ ಇಷ್ಟು ಮಂದಿನ ಪಗಡಿ ಆಡಕ್ಕೆ ಹಸ್ತದ. ಹಾಂ ಅವ್ರಿ ಮತ್ತೆ ಗೌನರ್ ಬಾಗಲ್ ಬಂದ. ಹಾಂ ಈಗ ಬಾಳರಾಮರ ಅಲ್ಲ ಹಾಂ 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 ಅಲ್ಲೇ ಪಗಡಿ ಆಡೋದು. ಹಾಂ ಮತ್ತು ಅಪ್ಪಗಳ ಮನೆ ಅಲ್ಲೇ ಅಲ್ಲೇ ಇರಲ್ಲ. ಹಾಂ ಮತ್ತು ನಿಂಗಾನ್ಗಳ ಮನೆ ಅಲ್ಲೇ ಅಲ್ಲೇ ಇರಲ್ಲ ಈಚೆ ಕಡೆ. ಓಣಿ ನಮ್ದು ಒಂದ ಓಣಿ. ನಾವು ಆಡಾರ ಹಾಂ 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 ಆಡ್ತಿದ್ದ. ಹಾಂ ನಾವು ಏನು ನಾಚಿ ಆಡಾಕಿಲ್ಲಮ್ಮಪ್ಪ. ಹಾಂ ಇಟ ಹಾಡಿದಾಗ ಬರ್ತಿದ್ದೆವು. ಹಾಂ ಆ ಟೈಮ್ದೊಳಗೆ ರೀ ಬಸವನ ದೇವ್ರ ಜಾತ್ರೆ ಜೋರು ಹಾಕಿತ್ರ? ಜೋರ್ಲೆಪ್ಪ ಇಲ್ಲಿ ಊರಾಗಲ್ಲ ಎಲ್ಲ ಮಂದಿ ಊರಾಗನ. ಹಾಂ ಈಗ ಎಲ್ಲ ಹೊಡ್ಗಳು ಸೇರಿದಾರು. ಹಾಂ ಜೋರು ಬಾಳೆ ಹಾಂ ಗುಡ್ಡೆ ಹಾಕಿದ್ರು ಬೆಳಗ್ಗೆ ತನಕ. ಹಾಂ ಮತ್ತು ಬದ್ನಿಕಾಯಿ ಸುಡುಗೋಳಿ ಬದ್ನಿಕಾಯಿ ಕೊಂಡು ತಗೋತಿದ್ರು. ಹಾಂ ಗುಡ್ಡಿ ಮತ್ತು ಇದನ್ನು ಅಕ್ಕಿ ಹಾಂ ಕೊಂಡು ತರ್ತಾರೆ. ಹಾಂ ಹಾಂ ಕೊಟ್ಟಾಕ ಇವು ಸಿಗ್ತಿರ್ಕಿಲ್ಲ ಒಳ್ಕಲ್ಲ. ಹಾಂ ಯಾರು ಕೊಟ್ಟಬೇಕಾಗುತ್ತೆ ಮನೆಗೆ ತಂದು ಭತ್ತ ಹಾಕಾಕೈತಿ. ಭತ್ತ ತೊಗೊಂಡ ಹ್ಞೂ ಯಾರು ಕೊಟ್ಟಾಗ ನಾನು ಅಕ್ಕಿ ತರಾಕೈತಿ. ಹ್ಞೂ 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 ಮತ್ತು ಅವಾಗ ದರೋಡಿಗಳು ಭಾಳ ಹಾಕಿದ್ವೇನ್ರಿ ನೀವು ಸಣ್ಣಂದಿರ್ತ? ನಮ್ಮ ಅಪ್ಪ ಒಂದು ಆಗೈತಿ ಮತ್ತೆ ಯಾರು ಆಗಿಲ್ಲ. ಇಲ್ಲಿ ನಿಮ್ಮ ದೊಡ್ಡ ಮನೆ ರೀ ಅಜ್ಜಂದ? ಅಲ್ಲಿ ಅವಾಗ ನೀವು ಎಷ್ಟು ದೊಡ್ಡ? ಐತೈತಿ ಮನೆ ಐತಲ್ಲ ತೋಟಾಪ ಬಿದ್ದೈತಿ. ಹಾಂ ಹಾಂ ಗವರ್ನರ್ ಬಾಲರಾಮನ ಮನೆ ಐತೆ ನಡುವ ಚಾವನ ಐತೆ. ಅದು ಕೈಚೆ ಅಪ್ಪ ಅವ್ರ ಮನೆ. ಹಾಂ ಅದ ದರೋಡಿ ಹಾಕ ನಾವು ಚೊಯ್ಚಲ್ ಹಾಡ್ರಾಗದ ಸೋನ್ಸರ್ ಹುಡುಗನ ಹರ್ದನಿ ಹ್ಞೂ ಆಗ್ತದೆ ಆಗೈತಿ ನೋಡಿ. ಅಲ್ಲ ಅವಾಗ ಹೆಂಗೆ ಕುದುರೆ ಮೇಲೆ ಬರ್ತೀರೇನ್ರಿ ಅವ್ರ? ಆದ್ರೆ ಎಲ್ಲ ಊರು ಎಟ್ಟೈತೆ ಎಲ್ಲ ಕಿಜನ್ ಚಿಲ್ಕನ ಹಾಕಿರಿ. ಚಿಲ್ಕ ಎಲ್ಲ ಮನೆಗಳ್ದ್ರೆ ಊರೆಲ್ಲ. ಹಾಂ ಊರೆಲ್ಲ ಚಿಲ್ಕ ಹಾಕಿ ನಮ್ಮ ಅಪ್ಪ ಅವನ್ನ ಬಡದ ಕೇಸಿನ ಬಾಗಲ ತೆಗಿಸಿ ಹಾಂ ಎಲ್ಲ ಹೊಸ್ತಾನ ಹೋದ. ಅವಾಗ ಎಷ್ಟಿತ್ತು ಮನ್ಯಾಗ ವಸ್ತ? ಅಯ್ಯೋ ಯಪ್ಪ
ಎಷ್ಟಿತ್ತು ಯಾರಿಗೆ ಬಂತಯ್ಯಪ್ಪ ಹಿರಿಯಾರ್ದು ಹ್ಞೂ ನಮ್ಗೇನು ಗಾಣ ಮನೆ ಕೊಟ್ಟು ಕಳಿಸಿರೋ ಅಟ್ಟ ನಮ್ಮ ಮೇಲೆ ಹ್ಞೂ 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 ಒಂದು ಸಿಂಗಾರ ಸರ ಒಂದು ಗುಂಡಿಟ್ಟಿಕ್ಕೆ ಹ್ಞೂ ಒಂದು ಅರ್ಧ ತಡಿ ಗುಳ್ದಾಳ ಸರ ಅಟ್ ಕೊಟ್ಟಿರ್ರಿಯಪ್ಪ ಆಗ ಹಿಂಗೆ ಸರ ಗೋರ್ಮಾಳೆ ಇದ್ದಿರ್ಕಿಲ್ಲ ಹ್ಞೂ ಮೊದ್ಲು ಏನಿದ್ದು ರೀ ಅದ್ರ ಬದ್ಲಿ ಎಕ್ಸರ ಉಳ್ದ ಇದ್ರ ಬದ್ಲಿ ಬೋರ್ ಮಾಡೋದಿಲ್ಲ ಗುಳ್ದಾಳಿ ಹ್ಞೂ ಎರಡೆರಡು ತೊಯ್ದೆವು ಏನು ಇದನ್ನ ಮಾಡಿಸ್ತೀವಿ ಹ್ಞೂ ಸಿಂಗಾರ ಸರ ಹ್ಞೂ ಸಿಂಗಾರ ಸರ ರೀ ಅದು ನಿಮ್ಮ ಕೊಳಾಗೈತೇನ್ರಿ ಸಿಂಗಾರ ಸರ ಇಲ್ಲ ಹಾಂ ಏನು ಇಲ್ಲ ನಾನು ಹೊಸ್ತಾನ ಮಾರ್ಪಾಯಿ ಅದ ಈ ಭೂಮಿ ಸಲುವಾಗಿ ಹಾಂ ಇಟ್ಕೊಂತ ಅಡ್ಡಾಡ್ರಿ ಏನಂತೇಳಿ ಇದೊಂದು ಎಲ್ಲ ತಾಳೆ ಅದ ರೀ ದೇವ್ರದ್ದು ಒಂದು ಇಟ್ಕೊಂಡಿರಿ ಹಾಂ ಗೋರ್ಮಾಳ ಐತಿ ಇದೊಂದು ಎಕ್ಸರ 3 ಹೊಸ್ತಾ ಮಾಡ್ಕೊಂಡ ನಾನು ಹಾಂ ನಾರ್ಸ ಒಂದು ಆಯ್ತಿದ್ದೊಂದು ಎಲ್ಲ ಒಂದು ಪಾದ ಐತಿ ಹಾಂ 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 ಈಗ ಅಜ್ಜ ನೀವು ಒಟ್ಟು ಕೂಡ್ಯ ಸ್ಟೇಷನ್ಗೆ ಹೋಗಿದ್ರಿ ಎಲ್ಲ ಏನು ಮಾರ್ಕೊಂಡು ಗಾಡಿ ಹೊಡ್ತದ ಹ್ಞೂ ಮತ್ತೆ ತೊಡೆ ಇತ್ತಾರ ಪೈಡ್ಯ ಹೊತ್ಕೊಂಡು ಹೋಗ್ತಿದ್ವು ಮತ್ತು ಅವಾಗ ನೀರಿಂದ ಹೆಂಗೆ ಮಾಡ್ತೀರಿ ಹೊಲಕ್ಕೆ ನೀರ ಹ್ಞೂ ಹೊಳಿ ಹೊಳಿಂದ ಅವಾಗ ಏನು ಪಿಟ್ ಈ ಕುಡಿಯಾಕ ಬಳಸಾಡಕ ಹೊಳಿಂದ ತರ್ತಿದ್ರ ಹಾಂ ಊರೆಲ್ಲ ಅದು ಒಂದ ಹೊಳಿ ಹಾಂ ಹೆಗ್ಲಾಗ ಒಂದ ಬಗ್ಲಾಗ ಒಂದ್ರಿ ಎಲ್ಲ ಮಂದಿ ತರೋರು ಚುರುಗಳು ಮಂದಿ ತಂದ್ರು ಅದು ಒಂದ ಹೊಳಿ ನಾವು ತಂದ್ರು ಒಂದ ಹೊಳಿ ಹಾಂ 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 ಮತ್ತು ಆಗೇಲಿ ಬಾವಿ ಅವು ಇಂಥ ಯಾವ ಇದ್ದಿರ್ಕಿಲ್ಲ ಹಾಂ ಹೊಲಗಳಿಗೆ ಮಳೆ ಮೇಲೆ ಮಳೆಗಾಲ ಬಾವಿಗಳು 2 ಬಾವಿಗಳ ಹ್ಞೂ ಇದ್ದು ಹ್ಞೂ 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 ಹಾಗೆಲ್ಲ ಇದೆಯಪ್ಪ ಹೊಳಿ ಒಂದು ಹ್ಞೂ ಹ್ಞೂ ಅದು ಲಕ್ಕವನವ್ರ ಎಲ್ಲವನ್ನವ್ರ ದಂಗ್ರ ಹಾಯ್ಸಲ್ಲ ಹಾಂ ರೀ ಭಾಳ ಚೆನ್ನಾಗಿದೆ ತರಾಕತ್ತಾನ ಹ್ಞೂ ಲಕ್ಕವನವ ಎಲ್ಲ ಒಂದು ಪೂಜೆ ಆಗುತ್ತಾಗ ಯಾರು ಹೊಳಿ ಮುಟ್ಟಬಾರ್ದತ್ತೆ ಹಾಂ ಹಾಂ ಆಗೊಂದು ಇಟ್ಟು ಹೊತ್ತಿರ್ತಾರ ಕಾಯ್ತಾರ ಹಾಂ ಇಲ್ಲ ರಾತ್ರಿ ನೀರು ತರೋರು ಹಾಂ ಹಾಂ ದನ ತುಳಿದಾಡಿ ಹೋಗ್ತೀವಿ ನೀವು ಹೊರಸ ನೀರು ಹಾಕೋದೆ ಹಾಂ 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 ಅವಾಗೇನು ಕಂದಿಲ್ಲ ಇದು ಲಾಟನ್ಗಳು ಹಿಡ್ಕೊಂಡು ಹೋಗಿರೇನ್ರಿ ಲಾಟಾಣ ಅನ್ನಲ್ಲ ಲಾಟಾಣ ಚಿಮಣಿ ಹ್ಞೂ ಹ್ಞೂ ಒಂದು ತೋಡಿದನ ಇವನು ಲಾಟಾನ್ ಹೊಳ್ಹೋಯ್ತಿರಪ್ಪ ಓಣ್ಯಾಗ ಹ್ಞೂ ಹೊಡ್ಯಾರ ರಾಜಪ್ಪ ಹ್ಞೂ ಅದ್ರ ಮ್ಯಾಡೊತ್ತ ಏನು ಲಾಟಾನು ಇಲ್ಲ ಇವು ಬಾತು ನೆತ್ತಿನ ಮೇಲೆ ಬೆಂಕಿ ಹ್ಞೂ ಇವಕ್ಕೆ ನೆತ್ತಿ ಮ್ಯಾಗಿನ ಬೆಂಕಿ ಅಂತಿರಲ್ಲ ಲೈಟ್ಗಳಿಗೆ ಬೆಂಕಿ ಅದ ಸೀತೆ ಮನೆಯವ್ರು ಸಾರಿದ್ದೇನು ಸುಳ್ಳಾಗಿಲ್ಲ ಏನು ಸರ್ ಇದ್ರಿ ನೆತ್ತಿನ ಮೇಲೆ ಬೆಂಕಿ ಬರ್ತೈತಿ ಕಾಳಿಗೆ ತಕ್ಕಡಿ ಹತ್ತೈತಿ ಕತ್ತಲ್ ಬರ ಬರ್ತದೆ ಅದ್ರ ಮತ್ತೆಲ್ಲ ಬಂದ ಹೋಗ್ತದೆ ಇದು ಕತ್ತಲ್ ಬರ ಅಂದ್ರೆ ಏನ್ರಿ ಅದ ಅರಿವು ತುಟ್ಟಿ ಅದಲ್ಲ ಹಾಂ ಅರಿವು ತುಟ್ಟಿ ಅದು ಇವು 2 ರೂಪಾಯಿಗೆ ಒಂದು ಸೀರೆ ಪೈಲ ಹಾಂ ಈಗ 15 ಹಾಂ 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 ಇನ್ನೊಮ್ಮೆ ಹೇಳ್ರನ್ನ 1500 ಅದಲ್ರಿ ಇದೇಗೇನೋ ಅಂದ್ರಲ್ಲ ಕತ್ತಲ್ ಬರ ಬರ್ತೈತೆ ಅಂದ್ರಪ್ಪ ಸೀತಿ ಮನೆ ಸರ್ ಅವ್ರ ಹಾಂ ಮತ್ತು ನೆತ್ತಿ ಮೇಲೆ ಬೆಂಕಿ ಬರ್ತೈತೆ ಮಕ್ಕಳ್ರಿ ಅಂದ್ಯಾದ್ರ ಹಾಂ ಮತ್ತು ಕೊಟ್ಟಿನ ಗುಳ್ದಾಳ ಕಟ್ತೀರಿ ಮಕ್ಕಳ್ರಿ ಅಂದ್ಯಾರ ಅದೇನ್ರಿ ಕೊಡ್ಡಿನ ಗುಳ್ದಾಳಿ ಅಂದ್ರೆ ಬಂಗಾರ ತುಟ್ಟಿ ಆತ ಬಂಗಾರ ಹಾಂ 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 ಹೇಳಿ ಸಾರಿದ್ದ ಹಾಂ ಬರೋಬರಿ ಮತ್ತು ನೆತ್ತಿ ಮೇಲೆ ಬೆಂಕಿ ಚಿಮ್ನಿ ಎಣ್ಣೆ ಹೋತ್ರಲ್ಲ ಅರಿವಿ ತುಟ್ಟಿ ಅದು ಬಂಗಾರ ತುಟ್ಟಿ ಆತ ಹಾಂ ಕಾಳಿಗೆ ಪಾ ಹೊತ್ತಿರ್ತಾಗ ತಕ್ಕಡಿ ಐತ ಹ್ಞೂ ತಕ್ಕಡಿ ಹೇಳಿರ ಅವ್ರ ಹ್ಞೂ ಮತ್ತು ಅವ್ರದ್ದೇನು ಸುಳ್ಳು ಆತ ಹೌದು ಹೌದು ಸೀಟಿ ಮನೆ 2 ಸಾವಿರ ಅಪ್ಪ ಅದನ್ನ ಹಾಂ ಅವ್ರು ಎಲ್ಲಿಂದ ಬರ್ತೀರಿ ಅದನ್ನ ಸೀಟಿ ಮನೆಯಿಂದ ಬರೋರು ಹಾಂ ಹಾಂ ಅವ್ರು ಬಂದ್ರೆ ಯಪ್ಪ ನೀರು ಕುಡ್ತಿರ್ಕಿಲ್ಲ ನಮ್ಮ ಮಂದಿವು ಅವರು ಹಾಂ ಹರ್ಯಾಗ ನಸಕಲೆ ಬಂದು ಒಂದು ತಾಸು ಎಳೆ ಸಾರಿ ಹೋಗೋರು ಓನೇನೆ ಹಾಂ ಎಷ್ಟು ದಿನ ಇರ್ತೀರಿ ಊರಾಗ ಹೇಳಿದಪ್ಪ ಒಂದಿನ ವಸ್ತಿ ಬರೋರು ಅವರು ಹ್ಞೂ ಒಂದಿನ ಹರಿವತ್ತು ಸಾರಿದಾರ ಹೋಗಿ ಬರ್ರಿ ಏನು ಕಾಳಪಾಳ ನಿಲ್ಸ್ಕೊತಿರ್ಕಿಲ್ಲ ಅವ್ರು ಹ್ಞೂ ಹ್ಞೂ ಹಂಗ ಅವ್ರ ಧರ್ಮ ಇರ್ತದ ಹ್ಞೂ ಹ್ಞೂ ಶಿವನ ಸಾಕ್ಷಿ ಹ್ಞೂ ಮಾಡಿ ಹೋಗೋರು ಹ್ಞೂ ಮತ್ತು ನಿಮಗಿಟ್ಟು ವಯಸ್ಸಾತ್ರಿ ಇಷ್ಟು ದಿನದೊಳಗೆ ಇವು ಗಾಳಿ ಧೂಳಿ ದೆವ್ವ ಅಂಥದ್ದು ಏನು ಅನುಭವಕ್ಕೆ ಬಂದವರು ಐತಿ ಅಂತಿರೋ ಇಲ್ಲ ಅಂತಿರೋ ದುರ್ಗೊಂಡ್ ಬ್ಯಾಂಡಿತ್ತಲ್ಲ ಯಪ್ಪ ದುರ್ಗೌಂಡ್ ಬ್ಯಾಂಡ್ರ ದುರ್ಗೊಂಡ್ ಬ್ಯಾನಿ ಗೊಬ್ಬರ ಮೈಲ್ ಕ್ವಾಡಿಗೆಮ್ಮ ಹಾಂ ಉಳ್ದದ್ದ ಬೀಜ ಅವು ಹಾಂ ಉಳ್ದಿದ್ದಟ ಬೀಜ ರೀ ಹಾಂ ನಿಮ್ಮ ಅವನಪ್ಪ ಭೀಮಾಕನ ಹಾಂ ಒಂದು ದಿವ್ಸಕ್ಕೆ 2 ಹುಡುಗರು ಸತ್ತು ಹಾಂ 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 ಏನು ಗೊಬ್ಬರ ಅದು ಒಂದು ದಿವ್ಸಕ್ಕೆ 2 ಹುಡುಗರು ಸತ್ತು ಹಾಂ ಇದು ಸಿದ್ದರಾಮ ನಿಮ್ಮ ಕಾಕಾನ ಈ ದುರ್ಗೌಂಡ್ ಬ್ಯಾನ್ ಅಂತಿರ್ಲಿ ಅದು ಏನೇನು ಹಾಕಿತ್ರಿ ಮನುಷ್ಯಾಗ ದುರ್ಗೊಂಡ್ ಬ್ಯಾನ್ ಬರ್ತತ್ತ ಅಂದ್ರೆ ಸಂಡಾಸ ವಾಂತಿ ಅದ ಬತ್ತಂದ್ರೆ ಉಳಿಯುವಂಗ ಇಲ್ಲ ಹಾಂ ಒಂದು ಗೊಬ್ಬರ ಹೇಳಿದ್ರಿಂದ ಮಕ್ಕಳು ಸಾಯ್ತಿದ್ದು ಹಾಂ
ಮುಂದೆ ಕ್ವಾಡಿ ಗೆಮ್ದಿದ್ ಮಾಕ ಸಾಯ್ತದ್ದು. ಅದಕ್ಕೇನು ಔಷಧ ಇಲ್ರಿ, ದವಾಖಾನೆನೂ ಇಲ್ಲ ಇಲ್ಲಿ ಮಣ್ಣಾಗ ಆಗೇನು ಇಲ್ಲ. ಸರ್ಕಾರ ದವಾಖಾನೆ ಒಂದ ಆದ್ರೆ ಹೋಗೋದು ಹೋಗ್ದಿರ್ತಿಲ್ಲ. ಅವಾಗ ಮಂದಿ ಅಲ್ಲೂ ಭಾಳ ನಂಬರ್ ಇರ್ತಿದ್ರು, ಈಗಿನ ಗತಿ ಹೋಗಿರ್ತೀರ. ಎಂತ ದವಾಖಾನೆ ಅದಾರ ಅಲ್ಲಿ ಏನು ಮಂದಿ ಎಲ್ಲ ಮಕ್ಕಳೆಲ್ಲ ಎಂತ ಒಂದ್ 4 ಮಂದಿ ಇರೋರು ಅವ್ರೇನು ಔಷಧಿಯನ್ನು ಕೊಡ್ತಿರ್ತಿಲ್ಲ. ನಾ ಹೋಗೋತಿರ್ತಿಲ್ಲ. ಇಲ್ಲೇ ಹಾಲು ಹಾಕಿನಿ ಮತ್ತು ಕಡ್ಲೆ ಕಾಳು ತಿನ್ನಿಸಿ ಗೊಬ್ಬರ ಹೇಳ ನಾವು ಬಾಳೆ ತಾವ ತಿಳ್ಕಿಸಿ ಕಡ್ಲೆ ಕಾಳು ತಿನ್ಸೋದು ಅದ ನಾವು ಗೌಂಟಿ ಮನ್ಯಾಗಿಂದ ರೀ. ಮನ್ಯಾಗಿಂದ ಅಲ್ಲಿ ನೀವು ಆ ಕತ್ಲರ್ ಟೈಮ್ದೊಳಗೆ ಸ್ಟೇಷನ್ ತನ ಹೋಗಿರ್ಲ ಎಷ್ಟು ಒಂದು 7-8-10 ವರ್ಷ ಹೋಗಿರ್ಬೇಕು ನೀವು. ಹೆಚ್ಚು ಹೋಗಿರೋ ಹೋಗಿದ್ಯಪ್ಪ 20 ವರ್ಷದ ಮುಂದೆ ಹೋಗಿದ್ದು. ಮತ್ತ ಅವಾಗೇನ್ ನಿಮ್ಗ ದೆವ್ವ ಗಿವ್ವ ಅಂತವೇನ್? ನಾವ ದೇವ್ ಅದೇನಿಲ್ರಿ. ನಮಗೊಂದಿನ ಗಾಳಿಗೆ ನಾವು ದೇವ್ ಬಂದಿಲ್ಲ. ಈಗ ಏನಪ್ಪ ಸೂಸ್ ಮಂದಿ ನಮಗೇನೋ ಬಂದಿಲ್ಲಪ್ಪ. ಭಾಳ ಸೂಸಲ್ರಿ ಈಗ ಒಟ್ಟ ಸೂಕ್ಷ್ಮ ಮಂದಿ. ಗಾಳಿ ದೇವ್ವ ಭೂತ ಹಿಂಗ ಆಗ ಯಾರ ಕಾಲಿ ಇರಕಿಲ್ಲಪ್ಪ ನಮಗಟ್ಟ ಅಲ್ಲ. ಈಗ ಈಗ ಸೂಕ್ಷ್ಮ ಆಗೈತಿ ಮಂದ್ಯಾಗ. ಎಷ್ಟು ಉದಲ ಕಿತ್ಕೊತ್ ಅದಾವ ಎಟ್ಟ ಮೇಯಾಗ ರೊಟ್ಟಿ ಹಿಡಿಸ್ಕೊಂಡಾಗ ಎಟ್ಟ ದಗದ ಮಾಡೋದು ಎಟ್ಟ. ಈಗ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮಪ್ಪ. ಅವ್ರು ದಿನಕ್ಕದಲ್ಲಿ ಜಳಕು ಮತ್ತ ಅವಾಗ್ರಿ ದಿನ ಜಳಕ ಮಾಡ್ತಿರ್ಕಿಲ್ ನೀವ? ದಿನಕ್ಕದಲ್ಲಿ ಜಳಕಿಲ್ಲಪ್ಪ. ಶುಕ್ರವಾರ ಮಂಗಳವಾರ ಶನಿವಾರ. ಯಾಕ್ರಿ? ದೇವ್ರ ವಾರ ಅಟ್ಟ. ಇನ್ನು ಉಳ್ದಿಂದಾಗ ಜಳಕ ಇಲ್ಲ? ಯಾರ ಅವ್ವಪ್ಪ ಪದ್ಧತಿಯನ್ನ ಇತ್ರಿ. ಹೆಣ್ಮಕ್ಳದ ಅಟ್ಟಾರ ಗಂಡ್ ಮಕ್ಳದ ಹಂಗಾರ? ಎಲ್ಲಾರ್ದು. ಗಂಡು ಮಕ್ಕಳು ಏನು ಹೊಯ್ಗೆ ಹೋದ ಹೋಗುದು ಮನ್ಯಾಗ ಮಾಡ್ತಿದ್ದು ಬಿಡ್ತಾರೆ. ಜಳಕ ಹೆಚ್ಚು ಮಾಡ್ತಿರ್ತೀವಿ. ಯಾವ ವಾರ ಅಂದ್ರಿ? ಸೋಮವಾರ ಶುಕ್ರವಾರ ಸೋಮವಾರ ಎತ್ತಿನ ಮೇಗಿದ ಅವ್ರು ಮಾಡಾರ ಗಂಡ ಮಕ್ಕ ಎತ್ತಿನ ಜೋಡಿ ಅವ್ರದ್ದು ಜಳಕ ಆಕತ್ತ. ನಮ್ದು ಶುಕ್ರವಾರ ಎಲ್ಲ ಜಳಕ ಆಕತ್ತ. ಹನ್ರಿ. ಮತ್ತ ಆಚಾರ ಕರಿಯಪ್ಪನ ಜಳಕ ಇಲ್ಲಪ್ಪ. ಇಂಥವ್ ಗಾಡಿ ಇದ್ದಿರ್ತೀನಿ. ಮೊದಲು ಒಂದು ಸೈಕಲ್ ಇದ್ದಿರ್ತೀನಿ. ಅಂದ್ರ ಈಗ ನಿಮ್ಮ ಮೊಮ್ಮಕ್ಳು ಹಚ್ಕೋತಾವಲ್ಲ, ಈಗ ಮರಿ ಮಕ್ಳ ಪೌಡರ್ ಹಚ್ಕೋತಾವ್ರಲ್ಲ ಮೂತಿಗೆ. ಮತ್ತ ಅವಾಗ ಏನ್ ಹಚ್ತಿದ್ರಿ ನೀವು? ನಾ ಏನೂ ಹಚ್ಕಿಲ್ಲಪ್ಪ. ದೇವ್ರ ಕೊಟ್ಟದ್ದ ನಮ್ಮನ್ನ. ಒಂದ್ ಪಟ್ ಇಲ್ಲ, ಒಂದ್ ಸೈಕಲ್ ಇಲ್ಲ. ಅಂಗಡಿ ರಸ್ಮಾಪಗೊಂದಿತ್ತು, ಆಯ್ಲು ಕಾರ್ ಬಸ್ವಂತ ಅನ್ಕೊಂಡಿತ್ತು. ಏನಿದ್ರು ಸೈಕಲ್ಗಳು ಎರಡರಿ ಊರಾಗ? ಊರಾಗ ಎಡ್ಡ ನೋಡ. ಒಂದ ಅಂಗಡಿ ಅವ್ರದೊಂದ ಅಂಗಡಿ ಅವ್ರ ಲಸ್ಮಾಪಾಜಗ್ರಿ ಅಲ್ಲಿ ಅವ್ರ. ಅದು ಕುಬ್ಸ ಅದು ಇರ್ತದ. ಕಿರಾಣಿ ಅಂಗಡಿ ಅದು ಎಂತಾವ ಬಟ್ಗಾಡ್ಡಿ ಅಷ್ಟು ಇಟ್ಕೊಂಡ್ ಕುಂತಿರ್ತದ. ಅರಿಬಿನ ಹೋಯ್ತದ ಊರೆಲ್ಲ. ಆ ಬಡಿಗಾಳು ಮುದ್ಕೊಂಡ್ ಒಂದಿತ್ರಲ್ಲ ಸೈಕಲ್ ಈಗೀಗ ಅಂಗಡಿ ಇತ್ರಲ್ಲ ಅಂಗಡಿ ಅವ್ರ ಬ್ಯಾರೆ ಆಗ ನಾವೊಂದಿಟ್ಟ ಅವ್ರ ಬ್ಯಾರೆ ಅದ್ರ ಅಣ್ಣ ತಮ್ಮ. ಇದಕ್ಕ ಯಾರ ಅಂಗಡಿ ಇದ್ದಿರ್ಕಿಲ್ಲ ಅವರು ಅಟ್ಟ. ಮತ್ತ ಊರಾಗ ಪಟ್ಪಾಟಿ ಯಾರ್ದು ಮೊದಲ್ರಿ? ಯಾರು ತಗೊಂದಿಲ್ಲಪ್ಪ. ಯಾವ್ಯಾವ ತಗೊಂಡ್ ಆಮೇಲೆಪ್ಪ ಹೆಜ್ಜೆಗೊಂದು ಪಟ್ಪಾಟಿ ಆಗ್ಯಾವ ಈಗ ಸದ್ಯ ರೀ. ನಮ್ಮ ಮನ್ಯಾಗ ನೋಡು 6 ಪಟ್ಪಾಟ ಈಗ ಸದ್ಯ. ಜಗದಾಪನು 3 ಅದಾವ. ಮಾರ್ಯಾನು 2 ಅದಾವ. ಶಿವರಾಯದು ಒಂದೈತಿ. ಮತ್ತೆ ನಾಗಪ್ಪಂದು ಒಂದೈತಿ. ಬರೋಬರ್. ಅವಾಗ ಮತ್ತ ಮದ್ವಿ ಹೆಂಗ್ ಮಾಡ್ತಿದ್ರಿ? ಆಯಾ 3 ದಿನ ಕರ್ಕೈತಿ. 3 ದಿನ. ಮೊದಲನೇ ದಿನ ಏನ್ ಮಾಡ್ತಿದ್ರಿ? ದೇವಕಾರ್ಯ ಅಂತೇಳಿ ಇವನ್ ಹೋಯ್ತದ್ರ ಆಡುಗಳು. ದೇವ್ರಿಗೆ, ಹಿರಿಯರ್ಗೆ ದೇವ್ರಿಗೆ. ಆ ಹೋದಿಂದ ಅದೊಂದು ಮೊದಲಿನ ದಿನ ಹೋತ ದಿನ ಅದ. ಮರ್ದನ ಹರಿ ಹೊತ್ಲೇನ ಐಕೆ ಕಾಳ ಒಂದ್ ದೇವಕಾರ್ಯನ ಮೊದಲು. ಅದ್ರ ಮೇಲೆ ಅರಿಸಿನ ಆದ್ರಿಂದ ಐಕೆ ಕಾಳ. 3 ದಿನ ಕರ್ಕೈತಿ. ಒಳ್ಯಾಗ ಬೆಂಕಿ ಹಾಕಬೇಡ್ರಿ, ದಂಗ್ರ ಹೊಡಿದ್ರು. ಅವಾಗ ಊರಾಗ ಮಂದಿ ಎಷ್ಟಿತ್ರ? ಒಂದ್ 500-600? ಆಮೇಲೆ ಚಲೋ ಮಂದಿ ಇರ್ತ. ಮನ್ಯಾನ ಊರನ್ ಮಂದಿ ಎಲ್ಲ ಅಡಿಗೆ ಮಾಡ್ತಾರ. ಮತ್ತ ಬ್ಯಾಳಿ ಪಾಳಿ ಹಾಕಿರ ಒಳ್ಯಾಗ ಬೆಂಕಿ ಹಾಕಿರ್ತೀರಿ ನೋಡಿ. ಯಾರೊಬ್ರು ಇಲ್ಲ ಯಾವ ಮನ್ಯಾಗ ಅಡಿಗೆ ಮಾಡಕ್ ಬೇಕಲ್ಲ. ಆಗೇನ್ ಗುಳ್ಬಿಟ್ಟು ಟೂರಪ್ಪ. ಈ ಊರ್ ಬರ್ತೈತಿ. ಮಂದಿ ಹೆಚ್ಚಾತ್ರಲ್ಲ. ಮಂದಿ ಬಿದ್ದಾರ. ಈಗೇನ ಎಲ್ಲಿ ಎಲ್ಲ ಸೈಸಾಲ್ದಾರ. ದುಡ್ಡು ಹೆಚ್ಚಾತ್ರ. ನಮ್ಗೇನಪ್ಪ ಆಗ ಬರೀ ಮಾಳಿಗೆ ಮನಿ. ಮಳೆ ಆಗಕೈತಾರ ಹೈತು ಗುದ್ದ ಬಿಡ್ತೀವಿ ಹೆಚ್ಚಾಕ. ಎಷ್ಟ್ ಸೌಕರ್ಯಪ್ಪ. ಅವಾಗಿಂದಕ ಈಗಿಂದಕ ಒಂದ್ 10 ಪಟ್ಟು ಮಳಿ ಕಡಿಮೆ ಐತೇನ್ರ? ಮಳೆ ಬಾಳಲ್ಲಪ್ಪ. ಮಳೆ ಮೇಲೆ ಬೆಳೆಯಲ್ಲ. ಈಗ ಮಳೆ ಕಡಿಮೆ. ಈಗ ನೀವು ಸಣ್ಣಂದಿರ್ತಾವ ಹೊಳಿ ಬರ್ತಿತ್ರ?
ಹೊಳಿ ಒಮ್ಮೆ ನಾ ಹುಟ್ಟಿದ ಮೇಡತ್ತು ಒಮ್ಮೆ ಬಂದಿತ್ತು ನೋಡಿಯಪ್ಪ ಮಾನ್ಯ ಒಂದು ಬತ್ತ. ಈಗ 2019 ದೇವಳ್ಳಿ ಆಗ ಬಾಳರಾಮಗಳ ಮನೆ ತಕ ಬಂದತ್ ನೋಡಿ ಚಾವಡಿ ಅದ ದ್ವಾಡದ್ರಿ. ದೊಡ್ಡ ನಾವ್ ಆಗ ಬುತ್ತಿ ಇರ್ತತ್ ನನಗ ಒಂದ್ 8-9 ವರ್ಷ ಇದ್ದೀನಿ ನೋಡಿ. ಆಗ ಬಂದ್ ಹೊಳಿ ಈಗ ಬತ್ ನೋಡ್ ಮನೆ. ಆಗ ಬಾಳ ಹಿಡಿದಿರ್ತಿಲ್ಲ ಈಗ ಬಂದತ್ತ. ಅವಾಗ ಬಾಳ ಅಂದ್ರ ಎಷ್ಟು ವಡ್ಲ ತುಂಬಿ ಗುಡಿತನ ಚಾವಡಿಗನ ಬಂದತ್ತಲ್ಲ ಬಾಳರಾಮಗಳ ಮನಿಗೆ ಬಂದತ್ತು. ನಿಮ್ಮವ್ರ ಮನಿಗೆ ಗೌಡಗಳ ಮನಿಗೆ ಮತ್ತ ಅದ್ರ ಮ್ಯಾಡತ್ ಬಂದ ಇದ್ದಿರ್ತಿಲ್ಲಪ್ಪ. ಈಗ ಬತ್ ನೋಡ್ರಿ ಮಾನ್ಯ. ಅದ್ರಿ ಭಾಳ ನೋಡ್ಯಾರ ಬಿಡ್ರಿ. ಎಲ್ಲ ಮಕ್ಕಳು ಸೀರಿ ನೋಡ್ಯಾರಿ ಮೊಮ್ಮಕ್ಕಳದ. ಈಗ ಸದ್ಯ ಮರಿ ಮಕ್ಕಳ ಗಿರಿಮಕ್ಕಳ ಗಿರಿ ಮಕ್ಕಳ್ರಿ ಮಕ್ಕಳು ಹೊಟ್ಟಿಲೆ ಮಕ್ಕಳ ಹೊಟ್ಟಿಲಿ ಮರಿ ಮಕ್ಕಳ ಅದರ ಮರಿ ಮಕ್ಕಳ ಹೊಟ್ಟಿಲಿ ಗಿರಿ ಮಕ್ಕಳ ಅದರ ಅಂದ್ರೆ 3 ತೊಂಡ್ಲ ಮೂರು ತಲೆ ಮಾರ್ರಿ. ಅದ್ರಿ ಗಟ್ಟಿ ಇದ್ರಿ ಒಟ್ಟು. ಮತ್ತು ಮೊದ್ಲ ಏನು ಹಿಂಗೆ ಭಾಳ ತಲೆಯಾಗ ತೊಗೋತಿರ್ಕಿಲ್ಲನ್ರಿ ಏನೇ ಇದ್ರು? ನಮಗೇನು ಅಂಥದ್ದು ಇದ್ದಿರ್ಕಿಲ್ಲಪ್ಪ ತಲೆಯಾಗ ತೋದ ಏನು ಇದ್ದಿರ್ಕಿಲ್ಲ. ಈಗ ಬಜತ್ತ ನನ್ಗೆ ಏನಿಲ್ಲ ಕರೆ ತಲೆಯಾಗ ಕುಡಿಯೈತಿ. ಈಗ ಹಲ್ಲನು ಎಲ್ಲ ಗಟ್ಟಿ ಅದಾವ್ರಿ? ರೊಟ್ಟಿ ಎಲ್ಲ ತಿಂತೀರಿ? ರೊಟ್ಟಿ ಹಲ್ಲ ಸಮುದ್ದಾವಲ್ಲ ಯಪ್ಪ. ದೌಡಿ ಎಲ್ಲ ಇವತ್ತು ಹೊಸಡಿಗೆ ಐತ್ಯಾವನ್ರಿ? ಉರಿತಾವ ಹಾಲ ರೊಟ್ಟಿ ಸಣ್ಣ ಮೊದಲ ಭಾಳ ಉಂಟನ್ನ ಬಡ್ಡಿಂದ. ಈಗ ತೊಂಡೆ ರೈತ ಕೊಡಕೈತಾರ. ಆಗ ನಾವೆಲ್ಲರೂ ಮನ್ಯಾಗ ಸೈಸಾಲ ನೀರ್ ಹಾಕದ ಹಾಲ ಉಂಡೋದು. ಬೆಣ್ಣೆಯನ್ನು ಗಡಿ ಕಟ್ಲೆ ಮಾಡಿ ಇಡ್ತಿದ್ರು ಪೈಲ. ಬೆಣ್ಣೆ ಮಾರ್ತಿರ್ತಿಲ್ಲ ಊರೆಲ್ಲ ಬೆಣ್ಣೆನು ಮಾರ್ತಿರ್ತಿಲ್ಲ ಹಾಲು ಮಾರ್ತಿರ್ತಿಲ್ಲ. ಈಗ ಮಾರಾಕೈತಾರ. ಜನ ಹೆಚ್ಚಾತಾರಲ್ಲ ಮತ್ ಹಿಂಗಾಗಿ ಗಳಸಾಕೈತಾರಪ್ಪ ಅವ್ರ. ನಾವ ತಿಂದುಂಡ ಮಾಡ್ತು. ಈಗ ಎಲ್ಲಾ ಬಿಟ್ಟು ಗಳಸಾತಾರ ಏನ್ರಿ? ಈಗ ಎಲ್ಲಾರು ಸೈಸಾಲ ಗಳಸಾಕೈತಾರ. ಮಕ್ಕಳಿಗೆ ಹಾಲು ಕೊಡುದಿಲ್ಲ. ಮನೆಗೆ 3-4 ಶಾಮಿಗೆ ಪಡಿಟ್ಟು ಶಾಮಿಗೆ ಹೊಯ್ತಿದ್ದೆವು. ಯಾವ ದಿನದಾಗ ಹೊಯ್ಸ್ತೀರದ್ನ? ಉಗಾದಿಯಾಗ ಯುಗಾದಿಗ್ರ ಜಾತ್ರೆ ಹಿಡ್ಕೊಂಡು ಉಗಾದಿಗಂದ್ರ ಅದನ್ನ ತಗೊಂಡ್ ಅಲ್ಲಿ ಉದ್ದಾಮ್ಗೆ ಹೋಗಿ ಬರವ್ರೇನ್ರಿ? ಉದ್ದಾಮ್ಗೂ ನಡ್ಕೋತಾನ ರೀ ಉದ್ಗಟ್ಟಿಗೆ ಉಗಾದಿಗೆ ಹೋಗ್ಕೋದ್ರ ಮನೆ ದೇವ್ರ ಇದ್ದಾರ ಹೋಗ್ಕೋದ್ರ. ಈಗ ನಿಮ್ಮ ಮನೆ ದೇವ್ರ ಯಾವ್ದ್ರಿ? ನಮ್ಮ ಉದ್ಗಟ್ಟಿ ಉದ್ದವ ಅದರ್ಲ ಹೋಗ್ಕೋದ್ರ. ಮತ್ತೆ ಬೆಳೆಯೋ ಲೆಕ್ಕಕ್ಕೆ ಹೋಗ್ಕೋದ್ರ. ನಮ್ಗೆ 2 ದೇವ್ರ ಇಲ್ಲಿ ಊರನ್ ಬಸಾಕನ್ ಪರಾಣಿ ಜನ ಇರಾವ. ಇವ್ 2 ಸರ್ತೆ ಹೋಗಿ ಬರೋರು ನೋಡ. ಒಂದ್ ಬೆಳವಿ ಲೆಕ್ಕವ್ರಿ, ಇನ್ನೊಂದು ಉದ್ಗಟ್ಟಿ ಉದ್ದಾಮ್ಗ. ಅಗ್ದಿ ನಿಮ್ಗೆ ಖುಷಿ ಆದದ್ದೇನ ಇಲ್ಲಿ ತನ? ಅಗ್ದಿ ಭಾಳ ಖುಷಿ ಆಕೈತ್ಲ ಅಂತದ ಯಾವಾಗ ಆಗೈತಿ ನಿಮ್ಗ? ನಮ್ಗೇನಪ್ಪ ನೋಡಿ ಜಗಳ ಜೋಟಿಲ್ ಖುಷಿದಿಂದ ಅದು ನಾವು. ಅಲ್ಲ ಅಗ್ದಿ ದೊಡ್ಡ ಖುಷಿ ಯಾವಾಗ ಆಗೈತ್ರಿ ನಿಮ್ಗ? ಅಜ್ಜ ಇರ್ತ ಇಲ್ಲ ಮಕ್ಳು ಹುಟ್ಟಿದಾಗೋ ಏನ್ ಮೊಮ್ಮಕ್ಳು ಕಂಡಾಗೋ ಏನ? ಅದೇನ್ ನನಗೊಂತಿಲ್ಲಪ್ಪ. ಅಲ್ಲ ನಿಮ್ಗೆ ಖುಷಿ ಅನ್ನೋದು ಯಾವಾಗ ಆಗೈತ್ರಿ? ಖುಷಿ ಅನ್ನೋದು ನನಗೇನು ಗೊತ್ತಾಗೋದಿಲ್ಲ. ಅದ ಕುಣದಾಡಿದ್ದ ಯಾವಾಗ್ರಿ ನೀವು? ಕುಣದಾಡಿದ್ದ ಯಾವಾಗ? ಏನು ಭಜನಾದಾಗಟ ಸಿಹಿ ಹಾಕೋದು ಪಗಡಿ ಆಡೋದು ಒಟ್ಟ ಕಲಿಸ್ತದ ನೋಡ. ಪಗಡಿ ಆಡ್ಯಾರ? ಆಡಿದು ಪಗಡಿ ಮಾಡಿ ಮಾಡಿ ಕೈ ಹಿಡ್ಕೊಂಡು ಆಡೋದು. ಅದ ಹೆಸರೇನ ನಿಮ್ದು? ಗೌರವ್ ರೀ. ಅಜ್ಜನ ಹೆಸ್ರಿ ಏನ್ ಹೇಳ್ರಿ? ರಾಮ. ಯಾರಿಗೂ ತಗೋಯಪ್ಪ 5-20 ಮ್ಯಾಲ 4 ವಯಸ್ಸು ಅಂತಾರು ಕಾಣ್ತಾವಯ್ಯಪ್ಪ. ಒಂದು ಇದಾಗಿಲ್ಲಪ್ಪ ನನಗೆ ಆಪರ್ಸನ್. ಕಣ್ಣಿಂದ್ರಿ? ಆಪರ್ಸನ್ ಅದು ಆಗಿಲ್ಲ. ಏನು ತಲೆಯಾಗ ಗಡ್ಗಡ್ ಅನ್ನಕತೈತಿ ಅಷ್ಟ ತಲೆ ಒಳಗ್ರಿ. ಮತ್ತೇನು ರೋಗ ಇಲ್ಲ. ಮತ್ರಿ ಹಲ್ಲ ಏನ್ ಬಿದ್ದವ್ರು? ಅವ್ರು ಹೇಳ್ಯಾರ ಮತ್ತೆ ಇದಕ್ಕ ಹೋಗ್ರಿ ಕುತ್ಕೊಂಡು ರೊಟ್ಟಿನ ಮಾಡ್ತಾನ. ರೊಟ್ಟಿ ಮಾಡ್ತೀರಿ? ಅದೆಲ್ಲ ಮಾಡ್ತಾನ, ಅಡಿಗೆ ನೋಡ್ತಾನ, ಎಲ್ಲ ಮಾಡ್ತಾನ. ಖರೆ ನನಗೆ ತಲೆಯಾಗ ಏನ್ ಮಾಡ್ತೈತಿ ಅಪ್ಪ ಅಕ್ಕಿನ ಗಾಡಿ ಹಂಗ ದಡಲತ್ತೈತ್ಲ ಹಂಗ ಅನ್ನಕತೈತಿ. ಎಷ್ಟು ದಿನ ಆತ್ರಿ ಈಗ? ಅಯ್ಯೋ 1 ವರ್ಷದ ಮ್ಯಾಲ ಆತ. 1 ವರ್ಷದ ಮ್ಯಾಲ್ರಿ. ಅದು ಹಂಗ ಏನು ಡಾಕ್ಟರ್ ಕೇಳೋಣ ವಯಸ್ಸಾಗಣ ತಲೆಯಾಗಿನ ನರ ಶಕ್ತಿ ಕಡಿಮೆ ಆಗಿರ್ತೈತಿ.
ನಿನಗೆ ನೂರಿಲ್ಲ ಜ್ವರ ಇಲ್ಲ ಏನಿಲ್ಲ ಅಲ್ಲ. ಹಾಂ ನೀವೇನು ಕಸಾರಿಕೆ ಅದೇನಿಲ್ರಿ? ಇಲ್ಲ ಯಪ್ಪ. ದವಾಖಾನಿಗೂ ಅದಿದ್ದ ಗೊತ್ತಿಲ್ಲ? ಇಲ್ಲ. ಹ್ಞೂ ದವಾಖಾನಿಗೆ ನಾನು ತಲೆಗೆ 2 ಸರ್ತಿ ಹೋಯ್ತು. ಮುಂಗುಲೋಡಿ ಇದೆ ಮತ್ತು ದವಾಖಾನಿಗೆ. ಹಾಂ ಆಕೆಗೆ ಏನೈತಿ ಏನಿಲ್ಲ ಅಂತ. ಹಾಂ 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 ಈಗ ನಾ ಪೂರ ಕಾಣತನ್ರಿ? ಹಾಂ ಕಾಣ್ತಲ್ಲಪ್ಪ. ಹಾಂ ಅಲ್ಲಿ ದನಕರ ಎಲ್ಲ ರೀ? ದನಗಳು ನಮ್ಮ ದನಗಳು ಎಲ್ಲ ಈಚೆ ಕಡೆ ಒಂದು ಕೈತದಾರ. ಹಾಂ ರೀ. 12 ಕರ ಐತೆ. ಏನ್ ಐತಿ? ಹಾಂ ರೀ. ಅವೆಲ್ಲ ಕಾಣ್ತಾವ. ಹಾಂ ಅದು ಆರು ಐತಿ. ಹಾಂ ಅದೆಲ್ಲ ದೊರಿನು ಎಲ್ಲ ಆ ತೆಂಗಿನ ಗಿಡ ತಕನಿ ಅದ್ರ ಹಿಡ್ತಾಕ ಕಾಣ್ತಾ ನೋಡಿ. ಈ ಬೇವಿನ ಗಿಡ ಎಲ್ಲ ರೀ? ಹಾಂ 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 ಅವ್ರ ತೆಂಗಿನ ಗಿಡದ ಅಲ್ಲ ಸಿರಿ ಎಲ್ಲ ಕಾಣ್ತಾ ನೋಡಿ. ಆಚೆ ಕಡೆಯವ್ರು ದೂರ ಅದಾವ. ಇನ್ನೇನು ದೃಷ್ಟಿ ಹಂಗೈತ್ರಿ ಮೊದ್ಲಿನ ಹಂಗ? ಮೊದಲೇನ ಹಂಗ ಅದನು ಯಪ್ಪ. ನನಗೇನು ಬ್ಯಾನಿಲ್ಲ. ನನಗೆ ತಿಳಿಯಾಕ ಒಂದು ಸಮಾಧಾನ ಇಲ್ಲ ನೋಡಿ. ಮತ್ತು ಈಗ ನಿಮ್ದು ಯಾವ ವಯಸ್ಸೊಳಗೆ ಮದುವೆ ಆತಾಯ? ಅದು ನನಗೆ ಗೊತ್ತಾಗಿಲ್ಲಪ್ಪ. ಅಂದಾಜು ರೀ? ಏನ ಒಂದು ಸ್ವಲ್ಪ ಇನ್ನು ಮಂದಾಗಿದಾವ ಖರೆ ಕಣ್ಣಿಂದ ಏನು ತೂಕ ಇಲ್ಲ ನನಗೆ. ಕಿವಿ ಮಂದಾಗ್ಯಾವ್ರಿ? ಕಿವಿ ಅಟ್ಟು ಮಂದಾಗ್ಯಾವ. ದೂರಿನ ಮನುಷ್ಯ ಕರೆದ್ರೆ ಕೇಳೋದಿಲ್ಲ, ಸ್ವಲ್ಪ ಕಮ್ಮಿ ಕೇಳ್ತಾವ. ಮತ್ತು ಇದು ನಿಮ್ಮ ತವ್ರ ಮನೆ ಇದಾರ ಏನು ಬೇರೆ ಊರು? ಅಯ್ಯೋ ಯಪ್ಪ ಚೋಟಾಪುರಲ್ಲ. ಚೋಟಾಪುರ ನಲಹಂಟ್ಯಾಗ ರೀ? ಹಾಂ 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 ಕಡಿಯಪ್ಪ ಕೆಂಚಪ್ಪಣ್ಣ ಅವರಲ್ಲ ಯಪ್ಪ. ಹಾಂ ಅವ್ರು ನಿಮ್ಕಿಂತ ಹಿರಿಯಾರ್ರಿ ಏನು ಸಣ್ಣವ್ರು? ಸಣ್ಣ ಯಪ್ಪ ಕಡಿಯಪ್ಪ. ಹಾಂ 120 ವರ್ಷಕ್ಕೆ ಸಣ್ಣ. ಹಾಂ 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 ನಮ್ಮ ಕೆಂಚಪ್ಪಣ್ಣ 105 ವರ್ಷ ಆಗಿದ್ದು. ಹಾಂ ಆಕೆ ಗೌರವ ಮುದುಕಿಗೆ ರೀ? ಗೌರವ ಗೌರವ ನನಗೆ ಸಣ್ಣ ಆಕೆ. ಹಾಂ ಗೌನಾರ್ ಗೌರವ. ಹಾಂ ಚೋಟಾಪುರ ಮುದುಕಿ ರೀ? ಹಾಂ 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 ಅದ ರೀ. ಮತ್ತು ರೀ ಮೊದ್ಲ ಏನೇನು ತಿನ್ಸಾಳ್ರಿ ನಿಮ್ಮ? ಆಗ ನೀವು ಸಣ್ಣಂದಿರ್ತ? ಅಯ್ಯೋ ಯಪ್ಪ ನಮ್ಮ ತತ್ತಿನ ಸಿದ್ದೇಜ್ ಮಣ್ಣಾಗೈತೆ ಹೋಗಯ್ಯಪ್ಪ. ಏನೇನು ತಿಂತಿದ್ರಿ ಅವಾಗ? ಹಸಿ ಹಾಲ, ಜೋಳದ ರೊಟ್ಟಿ. ಹಾಂ ರೀ. ಬೀಸಿದ ಹಿಟ್ಟು ಮನ್ಯಾಗ ಬೀಸೋದು ಹಿಟ್ಟ ಮನ್ಯಾಗ ಬೀಸ್ತಿದ್ರೇನ್ರಿ ಅವಾಗ? ಮನ್ಯಾಗ ಬೀಸೋದಪ್ಪ. ಮನ್ಯಾಗ ಕೊಟ್ಟೋದು, ಮನ್ಯಾಗ ಖಾರ ಕೊಟ್ಟೋದು, ಹಾಂ ಮತ್ತು ಭತ್ತ ಕೊಟ್ಟೋದು, ನವಣೆ ಕೊಟ್ಟೋದು. ಮನ್ಯಾಗ ಬೀಸೋದು. ಎತ್ತುಗಳಿಗೆ ಹುಳಿ ಹೊಡಿಬೇಕಾದ್ರೆ ಮನ್ಯಾಗ ಹೊಡಿಯೋದು. ಎತ್ತುಗಳಿಗೆ ತಿಂಗಳಿಗೆ ಒಂದು ಚೀಲ ಕಾಳು ಹಾಕೋಕ್ಕಿಲ್ಲ, ಎತ್ತುಗಳಿಗೆ ಹಾಕೋದಲ್ಲ. ಈಗ ಗಿರ್ನಿ ಇಡ್ತಿರ್ತಾವು, ಅವಕ್ಕೆ ಶಕ್ತಿ ಇಲ್ಲ. ನೀವೆಲ್ಲ ಬೀಸೆ ತಿಂದ್ರಿ? ನಾವು ಬೀಸೆ ತಿಂದವಪ್ಪ. ಮೊದ್ಲು ಅಲ್ಲಿ ಊರಾಗ ಇದ್ರಿ? ಊರಾಗ ಬರೀ ಏನು ಮನೆ ಬೀಸಕ್ಕೆ ಸಿಗಾಕಿಲ್ಲ, ಅಡ್ಡಾಡಿ ಬೀಸ್ತಿದ್ದೆವು. ನಿನ್ನ ಕಲ್ಲು ಹರ್ತೈತಿ, ನನ್ನ ಕಲ್ಲು ಹರ್ತೈತಿ ಅಂತ ಹೇಳಿ ನಮ್ಮ ಮನೆಗೆ ಯಾಕ ರಾತ್ರಿ ಬ್ಯಾತನಕ ಬರೋರು. ಗುಜನಾಳ ಕಲ್ಲು ತರ್ಸೈತಿ ನಿಮ್ಮ ಅಮ್ಮ. ಅದು ಗುಜನಾಳ ಕಲ್ಲ ಇಚ್ಕೊಬ್ರು ಕೂತ ಹಿಂಗೆ ಸರಿಲೇ ಹಾಕೋದು. ಇಟ್ಟು ಸರಿ ಈಚೆಕೊಬ್ರು ಸರಿ ಕಾಳು ಹಾಕ್ಬಿಡ್ದು, ಈಚೆಕಾಳು ಅದಿಟ್ಟು ಅಡಾಗಲ ಕಲ್ಲು. ಸರಿ ಅಂದ್ರೆ ಒಂದು ಬಿಟ್ಟೇನ್ರಿ? ಈ ಕಾಳು ಒಂದು ಅಷ್ಟೇ ಸರಿ ಇದು. ಈ ಸರಿಲೇ ಸರಿ ಈಚೆಗೆ ಹಾಕೋದು, ಈಚೆ ಕಡೆ ಅವ್ರು ಈಚೆ ಕಡೆ ಒಂದು ಸರಿ ಹಾಕೋದು. ಹಾಂ ರೀ. ನೀವು ಬೀಸ್ ಕೇಸಿಂದ ನಾವು ಬೀಸಿ ತಿಂದವಪ್ಪ. ನೀವ ಬೀಸ್ ನೀವ ತಿಂದಿರಿ? ನಿಮ್ದು ಅವಾಗ ಪ್ರಸಿದ್ಧ ಕಲ್ಲೇನ್ರಿ ನಿಮ್ಮ ಮನ್ಯಾಗ? ಒಟ್ಟ ಎಲ್ಲ ನಿಮ್ಮ ಮನೆಗೆ ಬರ್ತೀರ ಅವಾಗ? ಒಂದು ಬೀಸಾಕ ಕೂತ್ರೆ ಎಷ್ಟು ಮಾಡ್ತಿದ್ರಿ ಹಿಟ್ಟ? ಹಾಂ ಎಷ್ಟು ಮೆನ್ಕೂಡ್ರಿ? ಪಾವಗಳು ಅವ. ಹಾಂ ಆ ಪಾವಿದೇನ ಆಯ್ತಿದ್ದು ನಾವು. ಹಾಂ 9 ಪಳಿ ಪಾವ ಅವು ಕಟ್ಟಿದ ಪಾವ. ಹಾಂ ಹಾಂ ಅದರಲ್ಲಿ 6 ಪಾವ 7 ಪಾವ ಕಾಳು ಬೀಸ್ತಿದ್ವು ನಾವು. ಹಾಂ ರೀ. ಇಬ್ರು ರೊಟ್ಟಿ ಮಾಡ್ತಿದ್ರು, ಇಬ್ರು ಬೀಸ್ತಿದ್ವು ನಾವು. 4 ಮಂದಿ ಹೆಣ್ಮಕ್ಳು. ಹಾಂ ಹಾಂ ಅವ್ರು ಯಾರ್ಯಾರು? ರಾಯವ, ಕೆಂಚವ, ಎಲ್ಲವ, ನಾವು ಬಾಕಿ. ಹಾಂ 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 4 ಮಂದಿ. ಅವ್ರು ಯಾರು ಇಲ್ರಿ ಈಗ? ಹಾಂ ಅವ್ರೆಲ್ಲಾರು ತಿರ್ಕೊಂಡ್ರೆ ನಪ್ ತಿರ್ಕೊಂಡ್ರ ಮಪ್ ತಿರ್ಕೊಂಡ್ 3 ಮಂದಿಗೆ ಹೆಣ್ಮಕ್ಳು ತಿರ್ಕೊಂಡ್ರು. ಹಾಂ ರೀ. ನಾವು ಒಂದು ಉಳ್ದು ನೋಡಿ. ಬರೋಬ್ಬರ. ಮತ್ತು ಈಗ ಅಜ್ಜ ನೀವ ಭಾಳ ಚಲೋ ಇದ್ರು ಏನು ಕಾಡ್ತಿದ್ರು? ಇಲ್ಲಪ್ಪ, ನಮ್ಮ ಇಬ್ಬರು ಹೆಚ್ಚಿಬಿಡ್ದಲ್ಲ, ನನಗೆ ಸರ್ಕೊಂಡ್ರು ಅಂತೇಳಿಯಪ್ಪ. ದೇವ್ರಂತವ್ರಿ? ದೇವ್ರಂತವ. ಹಾಂ ಗಾಣ ತವಾಯ್ನಪ್ಪ, ಈ ಗಾಣ ಮಣ್ಣಾಗಡೆ ಗಾಣ ತವಾಯ್ನಿ. ಹಾಂ ಕಿತ್ತ ಬಂತೀವಿ, ಎಲ್ಲರೂ ಕಿತ್ತ ಮಣ್ಣಿನ ಹಾಳು ಬಿದ್ದು ಹೋತು. ಮತ್ತು ಅವ ಸತ್ತ 1 ವರ್ಷಕ್ಕೆ ಮುದಕ್ಕೆ ಸತ್ತಾನಪ್ಪ. ಇವತ್ತು ಆಗ ಮರಣ ಆಗೈತೆ. ಮತ್ತು ಎಲ್ಲ ಊರು ಬಿಟ್ಟು ಬಂದು ಕೇಸಿಂದ ಎಲ್ಲ ಇಲ್ಲೇ ಧ್ವನಿ ಹೌದು, ಹಿಡ್ಕೊಳ್ಳಿಲ್ಲ, ಬಳ್ಳಿಲ್ಲ.
ಅವಾಗ ನೀವು ಬಂದಾಗ ಇಲ್ಲಿ ಇದೊಂದ ಮನೆ ಇತ್ತು ಆಜು ಬಾಜು ಇದ್ದರು? ಎಲ್ಲಿ ಮನೆಯಪ್ಪ ಬೀಳ್ನೆಲ್ಲ ಇತ್ತು. ಇಲ್ಲಿ ನಾವು ಬಂದಿಂದ ಮನೆ ಕಟ್ಕೊಂಡು ಹಾಂ ಅಲ್ಲಿ ಒಂದು ಗುಡ್ಡ ಹಂಚು ಬಿದ್ದ ನೋಡ್ದ. ಇನ್ನೊಂದು ಮನೆ ಹಾಕೋದು ಕೊಟ್ಟ ನಾನು ಹಾಂ ಕೊಟ್ಲಿಲ್ಲಪ್ಪ ಅವರು. ಹಾಂ ಹಾಂ ಮತ್ತು ನಿಮ್ಮ ಒಟ್ಟಿಲೆ ಎಷ್ಟು ಮಕ್ಕಳು ರೀ? ಒಟ್ಟಿಲ್ಲಿ 6 ಹೆಣ್ಣು 6 ಗಂಡ ಯಪ್ಪ. 6 ಜನ ಹೆಣ್ಮಕ್ಳು ರೀ? ಸರಿ ಇಟ್ಟನ ಹುಟ್ಟಿದ 1 ಡಜನ್ ರೀ? ಹಾಂ ಆಗ ಅಪ್ಪಸಾನ ಇದ್ದಿರ್ಕಿಲ್ಲ. ಹಾಂ ಅಪ್ಪಸಾನ ಅದು ಇದ್ದಿರ್ಕಿಲ್ಲ. ಏನು ದೇವ್ರು ಕೊಡ್ರಿ ನಿಮ್ಮವ್ವ ಅಂಕ ನಮ್ಮ ಮನೆಗೆ ಬರೋಕ್ಯಪ್ಪ. ಹಾಂ ರೀ ಯಾರು ಕೊಳಕೋತ ಸರಿ ತಲೆ ಹಚ್ಚತ್ತು ಬರೋಕೆ. ಹಾಂ ಆ ಗೌರವ ಸಾತಳಲ್ಲ ಹಾಂ ಸಿದ್ದರಾಮಯ್ಯ ಅಂತ ಆಕಿ ಬರೋಕೆ. ದೊಡ್ಡವ್ರಿ? ಆ ಓಣಿ ಮಂದಿ ಅಲ್ಲ ನಾನು ಬಿಡಾಕ ಇಲ್ಲ. ಹಾಂ ಮಿಕ್ಸರು ತಿಕ್ತಿ ಎಲ್ಲಾರ್ಗೂ ಅಂತ ಹೇಳಿ ಎಲ್ಲರೂ ಓಣ್ಯಾಣ ಅವ್ರ ಬ್ಯಾಳ್ಯಾರ ಮನೆಗೆ ಬಂದು ಹಚ್ಕೊಂಡು ಹೋಗೋರು. ಹಾಂ 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 ಕೊಯ್ಲು ಕಡೆ ಬಂದು ಕೇಶನ್ ತಲೆಗೆ ಹಚ್ಕೊಂಡು ಹೋಗೋರು. ಎಣ್ಣೆ ಶಿಷ್ಯ ತೊಗೊಂಡು ಬರೋರು ಎಲ್ಲ ನೋಡಿಯಪ್ಪ. ನನಗೇನು ಹುಟ್ಟಿದ್ರು ಒಂದು ರೋಗ ಇಲ್ಲ ನೋಡಿ. ಇನ್ನೂವರೆಗೆ ಇಲ್ರಿ? ಅದ ನಿಮ್ಮಂಗ ಯಾರಿಗೆ ಬರೋದಿಲ್ಲ ಅಲ್ರಿ ಶರೀರ. ನಾವು ಬೀಸಿದ ಹಿಟ್ಟು ತಿಂತೇವಪ್ಪ. ಪುಟ್ಟಿದ ಖಾರ ತಿಂತ ಇವ್ರು ಗಿರ್ನ್ಯಾಗೇನು ಖಾರ ಗಿರ್ನ್ಯಾಗೇನು ಹಿಟ್ಟು ತರ್ತಾರೆ. ರೊಟ್ಟಿ ಸಿಹಿ ಹತ್ತು ಅಲ್ಲೋ. ಈಗ ನಿಮಗ್ರ ಮೊದ್ಲಿನಂಗೆ ಹತ್ತದಿಲ್ಲಲ್ರಿ? ಹತ್ತೋದಿಲ್ಲಪ್ಪ. ಹಾಂ ಬೀಸಿದ ರೊಟ್ಟಿ ಕಂಪಲ್ಲ. ಹಾಂ 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 ಈಗ ಬೇಕಾದ್ರೆ ಬೀಸಿ ಇನ್ನೇನು ಕಲ್ಲು ತಯಾರು ಮಾಡ್ಕೊಂಡು ನಿನ್ನ ನುಚ್ಚು ಹೊಡ್ಕೊಳಕ್ಕೆ ಈಗೂ ರೀ ಈಗ ಸದ್ಯ? ಹಾಂ ಬೇಯಾಕೈತಾರ. ಹಾಂ ಗಿಡವ ಏನು ತಿರ್ಗಿಸ್ತಿದ್ದೊಳಕ್ಕೆ ಹೋಗಿ ಹೊಡ್ಸ್ಕೊಂಡು ಬಂದ ಜೋಳದ ನುಚ್ಚು. ಈಗೆಲ್ಲ ಅವಸರ ರೀ. ಈಗ ಹಣ್ಣ ಅಪ್ಪನ ಮೇಲೆ ಇದ್ದಂಗೆ ಅಪ್ಪ. ಹಾಂ ನೀವು ಜಗದೇ 5ಕ್ಕೆ ಕಂಡ ದುಡ್ಡಿ ಹಾಂ ಬರುವಾಗ ಹಣ್ಣು ತರ್ತಾನ. ಮತ್ತು ಚಂಚೆ ಗಡ್ಸನ ಒಂದು ಜೋಳದ ರೊಟ್ಟಿ ಹರಿದಿನ ಸಾಧನ ಇದನ್ನ ಮಾಡ್ಕೇಸಂದು ಒಂದು ತಾಟ್ನಾಗ ಕಾಣ ಒಳ್ಳೆಯವ್ರಿಗೆ ತಂದಿರ್ತಾರ. ಅಷ್ಟು ತಕ್ಕಮನ ಅಷ್ಟು ಒಂದು ರೊಟ್ಟಿಯಾಗಿನ ಇಟ್ಟು ಬಿಡ್ತಾನೆ ನೋಡಿ. ಈಗ ಸದ್ಯ ರೀ ಪೈಲ ರೀ ನಿಮ್ಮ ವಯದಾಗ ಸ್ವಲ್ಪ ತೆಳ್ದಾಗ 2 ಹರಿಯಾಗ 2 ಚಂಚಕ್ಕೆ 2 6 ರೊಟ್ಟಿ ದಿನ ನಮಗೆ ದಿನ ರೀ. ಹಾಂ 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 ದುಡಿಕೇನಪ್ಪ ಅಂತ ದುಡಿಕೆ ಅಲ್ಲ ಅದು. ಹಾಂ ಹೆಂಗ್ರಿ? ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಪೈಲೆ ಹೊತ್ಕೊಂಡು. ಇಲ್ಲಿಂದ ಅಲ್ಲಿಗ್ರ ಇಲ್ಲಿಂದ 20 ಕಿಲೋಮೀಟ್ರ್ ಅನ್ನೋರ್ಲ? ಯಾವ ಹೊತ್ನ್ಯಾಗ ಬಿಡ್ತಿದ್ರಿ ಜಾಗ ರೀ? ಆತ ಕೋಳ್ಕ್ ಹೋಗ್ತೈತೆ ಅಂದ್ರಿ ಹೋಗ್ರಿ. ಹಾಂ 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 ಎಷ್ಟು ಮಂದಿ ಅಂದೇಪ್ಪ ನಮ್ಮ ಊರೆಲ್ಲ ಹೋಗ್ತೈತೆ. ಹಾಂ ರೀ ಈ ಕಡೆ ಗೋಕಾಕ್ ಕಡೆ ಹೋಗಿರ್ಕಿಲ್ಲ ನೀವು? ಗಿರಣಿಗೆ 1 ವಾರ ಹಿಡ್ದು ಒಂದು ಸಾಯಂಕಾಲ ದೇವಸ್ಥಾನಕ್ಕೆ ಬೇಕಾದ ತುಚ್ಚ ಹತ್ತಂದ್ರೆ ದೇವಸ್ಥಾನಕ್ಕೆ ಹೋಗೋದು. ಗಿರಣಿ ತುಚ್ಚಿತ್ತಂದ್ರೆ ಗುಡ್ಡ ಗಿರಣಿಗೆ ಹೋಗೋದು. ಚಿಕ್ಕೋಳಿ ಎಲ್ಲ ದಾಟಿ ನಡ್ಕೋತ ಹೋಗೋದು. ಅಲ್ಲಿ ಒಂದು ಗಿರಣಿ ಇತ್ತು ಆ ಟೈಮ್ದೊಳಗೆ? ಗಿರಣಿ ಐತ್ಲೆ ಈಗ ಹಾಂ ಹಾಂ ತರ್ಸರಂತ ಇಲ್ಲಿ. ಹಾಂ ರೀ ಮೊದ್ಲು ಕಾಯಿಪಲ್ಯನೂ ಮಾಡ್ಯಾರ ನೀವು? ಕಾಯಿಪಲ್ಲೆ ಮಾರಿ ಎಲ್ಲ ಗಳಿಸಿನೇವೆ. ಎತ್ತ ಗಾಡಿ ಕೈಯಾಗ ಇನ್ನೊಂದು 10 ಪೈಲೆ ಕೀಳ್ದಾಗ ನಾವು ಎತ್ತ ಗಾಡಿ ಹೆಚ್ಚಿದೆವು. 4 ವರ್ಷ ಎತ್ತ ಗಾಡಿ ಮ್ಯಾಲ ಮಾಡಿದೆವು. ಒಂದು 4 ವರ್ಷ ತೈಲಿ ಹೊತ್ತಿನಪ್ಪ. ನಾನು ನನ್ನ ಗಂಡ ಎಡ್ಡ ಹೊತ್ಕೊಂಡು ಹೋಗ್ತಿದ್ವು. ಅಜ್ಜ ನೀವು ಹೇಳ್ದಂಗೆ ಕೇಳ್ತಿದ್ರು ಏನ ನೀವೇ ಅವ ಹೇಳ್ದಂಗೆ ನೀವು ಕೇಳ್ತಿರೋ? ಯಾರು ನಾವು ಅವ್ನು ಹೇಳ್ತಿರ್ಕಿಲ್ಲ. ಅವ್ನ ಕೂಡ ಭಾಳ ನಮಗೆ ಇದು ಇರಕ್ಕಿಲ್ಲ. ನಮ್ಗೆ ಅವ ದಗದ ಹೇಳ್ತಂತ. ಹಾಂ ಸಮಾಧಾನ ಬಾಳ್ರಿ. ಸಮಾಧಾನ ಭಾಳ. ಹಾಂ ಹಾಂ ಮತ್ತು ಅತ್ತಿ ಮಾವ ಕಾಯ್ಡಿರ್ಬೇಕಲ್ಲ ನಿಮ್ಗೆ? ಇಲ್ಲಪ್ಪ ಇಲ್ರಿ ಕಾಡಿಲ್ಲಪ್ಪ ಯಾರು ನಮ್ಮನ್ನ. ಹಾಂ ಹಾಂ ಮತ್ತೀಗ 12 ಮಕ್ಳು ಅಂದಿರಲ್ಲ ವರ್ಷಕ್ಕೊಂದ್ರೆ ಏನ? 2 ವರ್ಷ 3 ವರ್ಷ ಹುಟ್ಟದ. ಹಾಂ 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 ಇವ್ರಿ ಮೊಮ್ಮಗ ಏನ್ರಿ ಅವ? ಇವ ಜಗದೇ ಇದ್ರಲ್ಲ ಅವ ಮೊಮ್ಮಕ್ಕಳ ಜಗದೇನ್ ಮಕ್ಕಳವ. ಈಗ ಸದ್ಯ ಮೊಮ್ಮಕ್ಳು ಎಷ್ಟು ಜನ ರೀ? ಲೆಕ್ಕಿಲ್ಲ. 12 ಮಂದಿಲಿ ಒಂದು 5-5 ಮಂದಿ ಹಿಡಿದ್ರು ಒಂದು 60-70 ಜನ ಇರ್ಬೇಕ್ರಿ. ಎಷ್ಟು ಎಣಿಸ್ತಪ್ಪ ಮಾನ್ಯ ರೊಕ್ಕ ಬರ್ತದ್ದು ತಿಂಗಳ ಹಾಂ ರೀ ಕಡೆಪ್ಪ ಬರ್ತಾರೆ ಒಟ್ಟು ಏನು ಅದ್ರ ಮೇಲೆ ನಾವು ಗಳಿಸಿಲ್ಲ ಅಂತೇಳಿ ಬಿಟ್ಟಿದ್ನ. ಇಲ್ಲಿ ಬಾಯಿ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು 100 ಮೊಮ್ಮಕ್ಕಳು ನೋಡ್ರಿ ನಾವು ಬಾಯಿ ಮುಚ್ಕೊಂಡೆ. ಮುದುಕಿ ಭಾಳ ಚಲೋ ಐತಿ ಬಾಜು ಆಯ್ತು ಮಾಡಿಪ್ಪ ಅಂತ ಹೇಳಿ ಏನ್ರಿ ಬ್ಯಾಡ ಅಂದ್ರೆ ತನ್ನ ರೊಟ್ಟಿ ಮಾಡ್ಕೊಂತಿರ್ತಾಳು. ಮನೆ ಮಾಡಿದ್ರು ಸಿರಿ ಬರೋಂಗಿಲ್ಲ ಈಗ. ಮತ್ತು ಹೊಸ್ದಾರ ಅಜ್ಜ ಮಾಡಿಸ್ಯಾನ್ರು ನೀವು ಮಾಡಿಸ್ಕೊಂಡ್ರು ಏನು ಮಕ್ಕಳು ಮಾಡಿಸ್ರು? ಏನು ಹೊಸ್ದಾರಿ ಕಿವ್ಯಾಗಿನೂ ಕೊಳಾಗಿನೂ? ಏನು ತವ್ರ ಮನೆಯವ್ರು? ಹಾಂ ದಂಡಗಳು ಹಾಕಿದಾರ ಗಂಟೆ. ಹಾಂ ಮತ್ತು ಇವನು 4 ಚೋಟ
ಕೊಟ್ಟು ಹೋಗ್ತಾರ ದರುಡೆ ಹೊಲ್ದ್ರಾಗ ಹೋದಪ್ಪ ಹೊಲ ತೊಗೊಂಡು ಮಾರಿ ಹಾಂ 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 ಎದೆ ಮೇಲೆ ಇಟ್ಕೊಂಡು ಅಡ್ಡಾಡ್ರಿ ಏನಾಯ್ತು ಮತ್ತು ನಮ್ಮ 3 ಎಕರೆ ಬಂದಿರ್ತದ ಹಾಂ ರೀ ನೀವು ಬೇರೆ ನಿಮ್ಮ ಪಾಲಿಗೆ ರೀ 3 ಎಕರೆ ನಮ್ಮ 3 ಎಕರೆ 4 ಮಂದಿ ಅಣ್ತಂಬ್ರ ಹಾಂ ರೀ ಒಬ್ಬ ದತ್ತಕ್ಕೆ ಹೋಗಿದ್ದ ದೊಡ್ಡಮ್ಮಪ್ಪ ಹಾಂ ಕಟ್ಟಿಸಿದ್ವು ಅವ್ರಿಗೆ 9 ಎಕರೆ ಹೋಯ್ತು ಹಾಂ ಹಾಂ ನಮ್ಮ 3 ಮಂದಿಗೆ 9 ಎಕರೆ ಹೋಯ್ತು ಹಾಂ ರೀ 9 ಎಕರೆ ಮೇಲೆ 26 ಎಕರೆ ಭೂಮಿ ಬೆಳೆಸಿದ್ವು ಅಜ್ಜ ನೀವು ಕೂಡಿ ಎಷ್ಟು ವರ್ಷ ಒಳಗ್ರೆ ಪೈಲೆ ಹೊರದು ಪೈಲೆ ಮಾಡಿ ಮತ್ತು ಮುನ್ಯಾನ ಕಾಳು ಕಡಿ ಮಾರಿ ಹಾಂ ಮಾಡಿ ಕಡಿ ಒಂದು 3 ಎಕರೆ ಹೊಲ ಬಸಗುಂಡಿ ಭೂಮಿ ಕೊಡಕತ್ತಾರ ಹಾಂ ನಾ ಬಂದ್ ಏನು ಮಾಡ ಫೋನ್ ಬಂದ್ ಮಾಡ ಹಾಂ ಕಾಯಿಪಲ್ಲೆ ಮಾರಕ್ಕೆ ಹೋಗಿನಿ ಹ್ಞೂ ನಿಮ್ಮೂರಾಗ ಯಾರು ಹೊಲ ತೊಗೊಂಡ್ರೆ ನೋಡು ತಂಗಿ ಮತ್ತು ನಮ್ಗೆ ಸೂರಪ್ಪ ಹೊಲ ಕಚ್ಚೆ ಐತಿ ನೋಡು ಇಲ್ಲಿ ಆಮ್ಯಾಗಳು ತೊಗೊಂಡಾರಲ್ಲೋ ಹೊಳಿವಲ್ಲ ರೀ ಇಲ್ಲಿ ಹಾಂ 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 ಅದ್ರದ್ದು ಅದು ನಮ್ಮ ಜಾಗನ ನೋಡಿಯಪ್ಪ ಈಗ ಅದ ಬಂದರ್ ಕಾವಲ್ ಐತೆ ಹಾಂ ಹಾಂ ಅದು ಅರ್ಧ ಎಕರೆನ ಅವ್ರ ಮನೆ ಕಟ್ಟಕ್ಕೆ ಆತು ಎಲ್ಲ ಆತಂತೇಳಿ ನಮ್ಮ ಮನೆಗೆ ಸರ್ವಿಸ್ ಭಾಳ ಇರ್ತಾವ್ರ ಹಾಂ ರೀ ಅವ್ರ ತೊಗೊಂಡ್ರ ಅದನ್ನ ಹ್ಞೂ ಹ್ಞೂ ನಾ 3 ಎಕರೆನ ನನ್ನ ಕೊಳ್ಳ ನೋಸ್ತಮ್ಮ ಇತ್ತು ಅನ್ಯ ಅವಾಗ ಹೆಂಗಿತ್ತು ರೀ ನೀವು ತೊಗೊಂಡಾಗ 20 ರೂಪಾಯಿ ತಗಿ ಹಾಂ ಭೂಮಿ ಹೆಂಗಿತ್ತು ರೀ ಊರು 4 ಎಷ್ಟು ಅಂದ್ರಿ 3 ಎಕರೆ 4 ಎಕರೆ ಅಲ್ಲೇ ರೊಕ್ಕ ಎಷ್ಟು ಕೊಟ್ರಿ ಒಂದು ಎಕ್ರೆಕ ಎಕರೆಕ 300 300 ರೂಪಾಯಿ 20 ತೊಲಿ ಬಂಗಾರ ಇತ್ತು ರೀ 20 ರೂಪಾಯಿಗೆ ತೊಲಿ ಬಂಗಾರ ಇತ್ತು ರೂಪಾಯಿ ತಗಿ ಹ್ಞೂ 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 ಆ ಕಾಲ ಹೋಗೈತಲ್ಲ ಈ ಕಾಲ ಬೇರೆ ಬಂದಾವ ಇವು ಏನು ಮೊನ್ನೆ ಒಂದು 3 ಎಕ್ಸಾರ್ ತೊಗೊಂಬಾನಿ ಹಾಂ ರೀ ಹೆಣ್ಣು ಹುಡುಗರಿಗೆ ಹಾಂ ಇವ್ರು ಬೇರೆ ಆಗನ ಕೊಡಲಿಲ್ಲ ಹಾಂ ನನಗೊಂದು ಎಕರೆ ಹೊಲ ಇಟ್ಟಿರ ಹಾಂ ರೀ ಅದ್ರಾಗಿನ ಹಂಗೆ ಗಾಳಿ ಹಾಕಿ ಹಾಂ 3 ಮಂದಿಗೆ 3 ತೊಲೆ ಗೋರ್ಮಾ ಸರ ತೊಗೊಂಬಾನಿ ಹಾಂ ಯಾರು ಮೊಮ್ಮಕ್ಕಳಿಗೆ ರೀ ಮಕ್ಕಳಿಗೆ ಹಾಂ 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 ನಿಮ್ಮ ಆಯ್ತುಗಳಿತಾನೆ ಹಾಂ ಈಗ ಕಡ್ಬಾಯ್ ಐತಲ್ಲಪ್ಪ ಹಾಂ ನನಗೆ ಪೈಲೆ ಇಲ್ಲ ಇವ್ರು ದಿನ ಕಂಡ ತರ್ತಾನೆ ದಿನ ಮನೆಗೆ ಮಾಡ್ತಾನೆ ಹಾಂ ನನಗೇನು ಹೋಗೋದಿಲ್ಲಪ್ಪ ಇವ್ರ ಮನೆಗೆ ಬಂದಟ್ಟು ಹೌದು ಅಲ್ಲಿ ತಿಂತೀನಿ ಹಾಂ ಅಷ್ಟ ತಿನ್ನಾನ ಆಗೋದಿಲ್ಲ ಅಲ್ಲ ಪೈಲಾದಿಂದ ಅದು ಕಡಿಮೆ ಇರೋ ಏನು ಈಗ ವಯಸ್ಸಾದ್ಮೇಲೆ ಕಡಿಮೆ ಹತ್ರ ಇಲ್ಲ ಒಟ್ಟ ನಾ ಬೈದಿಂದ ಕಮ್ಮಯ್ಯಪ್ಪ ಅವು ಹಾಂ ಹಾಂ ನಮ್ಮ ಚೋಟಾಪುರ ಮಂದಿ ಯಾರು ತಿನ್ನೋದಿಲ್ಲ ಹಾಂ ಕಡಿಮೆ ಇರಲ್ಲ ಈಗೀಗ ತಿನ್ನಕತ್ತ ನೋಡ ಅವು ಒಟ್ಟು ಹೌದು ಅಲ್ಲೋ ಹಾಂ 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 ಅದ ರೀ ಅಂದ್ರೆ ಭಾಳ ಕಮಾಯಿ ಆಗಿತ್ರಿ ಒಟ್ಟ ಹಾಂ ಅಜ್ಜನ ಕರ್ಕೊಂಡು ದುಡ್ತೀರಿ ಇಲ್ಲಪ್ಪ ಒಂದೊಂದನ್ನು ನಾವು ಕಡ್ದಾರಿಲ್ಲ ಆಯ್ತು ಕಡ್ದಾರಿಲ್ಲ ಹಾಂ ನಿಮ್ಮ ಅಜ್ಜ ಮತ್ತು ಗೌಡಪ್ಪ ಬೇಳ್ಯಾರ ಗೌರವ್ಗೆ ಏನಾಯ್ತು ಯಪ್ಪ ರಾತ್ರಿನ ಬಗ್ಯಾಕ ಹೋಗ್ಕಾಳು ಅನ್ನೋರು ಹಾಂ 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 ಹೋಗ್ತೈತೆ ಅಂದ್ರೆ ಮುದುಕಿ ಒಗ್ಯಾನ ತೊಗೊಂಡು ಹೋಗುನಪ್ಪ ಮಂದಿ ಹ್ಞೂ ರೀ ಸೇರಿ ಹಾಂ ಮಂದಿ ಮಕ್ಕಳ ಹೆಂಗ ನೋಡ್ರಿ ಹ್ಞೂ ನೀರು ತುಂಬ್ತಾರೆ ಹೋಯ್ತು ಹೋಗ್ಬೇಕು ಅಂತ ಹ್ಞೂ 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 ಎಷ್ಟು ಜೋಯ್ಕೆ ಮಾಡ್ತಾಳ ಒಟ್ಟು ಗೌಡಪ್ಪ ಒಟ್ಟು ಮಾಡವ ಹ್ಞೂ ತನ್ನ ಹೆಂಡ್ರಿಗೆ ಹ್ಞೂ ನೋಡ್ಬೇಡ್ದ ಬೇಳ್ಯಾರ ಗೌರವ್ ಹಾಳಿಗೆ ಹೋಗ್ಯಾಕತ್ತಾನ ಹ್ಞೂ 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 ಯಾರ್ರಿ ಈಗ ಗೌಡಪ್ಪ ಇದ್ದಿಲ್ಲ ಅವನು ಸಿದ್ದಪ್ಪನ ಅಪ್ಪ ಹ್ಞೂ ಹ್ಞೂ ಗೌಡಪ್ಪ ಸಿದ್ದಪ್ಪನ ಅಪ್ಪ ಹ್ಞೂ ಹ್ಞೂ ಈಗ ಹೋಯ್ಕಿಲ್ಲ ಅಜ್ಜ ಹಾಂ ಗೌಡ ಪಜ್ಜ ರೀ ಗೌಡ ಪಜ್ಜ ಹಾಂ ಅವ್ರ ಮನೆ ಮತ್ತು ನಾವು ದಾಟಿ ಹೋಗೋದು ಅದನ್ನ ಹಾಂ ಅವ ಅವ್ರ ನೆಬಸ್ತದ ಹೆಂಡ್ರ ಹಾಂ 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 ಈಗ ಅವ್ರು ಹೊಂಟಾರು ನೀವು ಹೇಳ್ರಿ ಅಂತೇಳಿ ಅಂದ ಗೌರವ ಒಗ್ಯಾಕ ಹೇಳ್ರು ನೀವು ಬೆಂಕಿ ಹಚ್ಚಲಿ ಒಂದಣ್ಣ ಹಾಂ ಆಗ ಹಿಂಗೆ ಹೊರಸ್ಬೇಕಲ್ಲ ಅದು ಬೇಯ್ತಿರ್ಕಿಲ್ಲಪ್ಪ ಹಿಂಗೆ ಹೊರಸ್ ತಂಡ್ಯಾಗೂ ಇದ್ದಿರ್ಕಿಲ್ಲ ಹಾಂ ಸರಿಯಪ್ಪರ ಇದ್ದಿರ್ಕಿಲ್ಲ ಹಾಂ ಅವಾಗ ಊರಾಗ ಒಟ್ಟ ಮಾರ್ತಾ ಇರ್ಕಿಲ್ರಿ ಆ ಟೈಮ್ದೊಳಗೆ ತುಡುಗಲಿ ಇದ್ರಾಗ ನಮ್ಮ ಅಪ್ಪಾಗ ಕೆಮ್ಮತ್ತು ದಮ್ಮಿರನ ಸರ್ಕಾರ ದವಾಖಾನೆ ಆಗ್ತದ ಹ್ಞೂ 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 ಸರ್ಕಾರ ದವಾಖಾನೆ ಕೊಡ್ತದ್ರ ಹ್ಞೂ ಹ್ಞೂ ಈಗ ಏನು ಯಪ್ಪ ಎಲ್ಲಿ ಬೇಕಾಗಿ ಸರಿಯಾಗಿ ಕುಡ್ಕೊಂಡು ಸಾಯಕೈತಾವ ಓನಿಗೆ ಒಂದೊಂದು ಅಂಗಡಿ ಬಿಡ್ರಿ ಹ್ಞೂ ಅದೇ ಹಿಂಗೇನು ಇದ್ದಿರ್ಕಿಲ್ಲಪ್ಪ ಮತ್ತು ಭೂಮಿಯಾಗ ಒಂದು ಮಂದಿ ಇದ್ದಿರ್ಕಿಲ್ಲ ಆಗ ಹ್ಞೂ ಈಗ ಎಲ್ಲಿ ನೋಡ್ತಾ ಇದ್ದ ಭೂಮಿಯಾಗನ ಹ್ಞೂ ಇದು ತುದಿ ಭೂಮಿ ಎಲ್ಲ ನೀವು ತೊಗೊಂಡಿದ್ದ ಆತ್ರೆ ಇಲ್ಲಪ್ಪ ಹಾಂ ರೀ ಅದು ಹಿರಿಯಾರ್ದನ ಇಲ್ಲಿ ಬಸಪ್ಪನ ಗುಡಿಯಿಂದ ಸಂಘ ವೈದ್ಯಕಾರ ಹೊಲ್ತಕ ಹ್ಞೂ ಇಲ್ಲಿ ಏಕಪೈತಿ ನಮ್ಮ ಸತ ಹಿರಿಯಾರ್ದನ ಹ್ಞೂ ಈ ಮ್ಯಾಲ್ಕಿದ್ದ ದೊಡ್ಡಪ್ಪ ದತ್ತಕ್ಕೆ ಹೋಗಿದಾನ ಅವ್ರ ಕಾಕನ ಬದುಕಿಗೆ ಹ್ಞೂ ಅವಾಗ 9 ಎಕರೆ ಅದಾವ ಹ್ಞೂ ಹ್ಞೂ ನಮಗೆ ಬಂತು ಹ್ಞೂ ನಾವು ಕೊಂಡ್ಕೊಂತ ಇಲ್ಲಿ ಬಸರಗುಂಡ್ಯಾಗ 3 ಎಕರೆ ಹಾಂ ರೀ ಅಪ್ಪಗಳು 3 ಎಕರೆ ಕೊಟ್ಟಿವಿ ಹಾಂ ಹಾಂ ಕಸ್ತನ ಅಂತ ಹಾಂ ಆದ 3 ಎಕರೆ ಒಳ್ಳೆ ಹೊತ್ತಾಗ 4 ಎಕರೆ ಹಾಂ ಹಾಂ ಇಷ್ಟು ಭೂಮಿ ತೊಗೊಂಡೆವು ಬರೋಬ್ಬರಿ ಎಷ್ಟೊಂದು 10-15 ವರ್ಷ ಒಳಗ್ರೆ
ಹುಡುಗರು ದೊಡ್ಡ ಆಗೋದ್ರೊಳಗೆ. ಇನ್ನ ಕೈ ಬ್ಯಾಗ್ ಬಂದಿರ್ಕಿಲ್ಲ. ಹಾಂ ಮಾತಾಡ ದುಡ್ದಿವಪ್ಪ ನಾವು. ಹಾಂ ಹೆಂಗ್ ದುಡ್ದು ಅಂದ್ರೆ ಹಾಂ ಕೂಲಿಯವ್ರ ಕೈಯಾಗ ಹಿಡ್ಕೊಂಡೆವು. ಹಾಂ ನಾವು ಕೋಳಿಗೆ ಪೇಸರ್ಗೆ ಹೋಗೋದು, ಕೋಳಿಗೆ ಹೋಗೋದಪ್ಪ. ಹಾಂ ಇಲ್ಲಿಂದ ಎಷ್ಟು 4ಕ್ಕೆ ಬಿಡ್ತೀರ ಆಮೇಲೆ? ಹಾಂ ಒಟ್ಟು ಅಲ್ಲಿ ಮೊದಲಿಂದ ಇದು ಗೊತ್ತಂದ್ರೆ ಅಗ್ಗಿನ ಗಾಡಿ ಹಾಂ ಇಲ್ಲೇ 8 ಗಂಟೆ ಕಟ್ಕೊಂಡು ಹೋಗೋದು, ಬಡ ಬಡ ಸುರು ಕೊಡೋರು, ರೊಕ್ಕ ಕೊಡೋದು. ಅವಾಗ ಹೆಂಗಿತ್ತು ಕೊತ್ತಂಬರಿ ಇತ್ತು? ಇದೇಪ್ಪ ಹಾಂ ಹಿಂಗೆ ರೂಪಾಯಿಗೆ 4 ಸೂಡ 5 ಸೂಡ ಎಣ್ಸಿ ಹಾಕಿದ್ದು ನಾವು. ಹಾಂ ಇಲ್ಲ ನಮ್ಮ 4 ಅಣವಾಲು 11 ಗಂಟೆ ಹೋಯ್ತಿದ್ದು ನಾವು. ಹಾಂ 400 ಹಾಂ 10 ರೂಪಾಯಿಗೆ 1 ಗಂಟೆ. ಹಾಂ ಹಾಂ ಈ 400 ಸೂಡೆಲ್ಲ ಹೊತ್ಕೊಂಡು ಹೋಗಿದ್ರಿ ಇಲ್ಲಿಂದ ಅಲ್ಲಿ ತನ? ಎತ್ತಿನ ಗಾಡಿ ಎತ್ತಿನ ಗಡೆ. ಹಾಂ ನಡ್ಕೋತ ಏನು ಅಕ್ರೆ ಇದ್ದಾಗ ಹೋಗೋದು. ಹ್ಞೂ ಈಟೆ ಇತ್ತಂದ್ರೆ ಹ್ಞೂ ಮತ್ತು ನೀವು ಸಣ್ಣಾಗಿದ್ದಾಗ ಮಳೆ ಭಾಳ ಇತ್ತು ಆಮಲ್ರಿ? ಮಳೆ ಭಾಳ ಅಪ್ಪ. ಈಗ ಏಜಬೇಕು ಹಾದಿ ಹಾದಿ ಗಟ್ಟಿ ಮಾಡಿದಾರಪ್ಪ. ಹಾಂ ನಮ್ಮ ಎಲ್ಲ ಕಚ್ಚಿ ಹಾಕಿದ್ ಕಳಿತಿರ್ತಿಲ್ಲ. ಹಾಂ ರೀ. ಆದ ಮುಣಗು ಹಾಂ ಒಂದು ಕಾಲ್ ಕತ್ರ ಒಂದು ಕಾಲ್ ಕೇಳಿದ್ದೆ ಹಾಂ 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 ರಾಡಿ. ಹಾಂ ಪೈಲಾ ರೀ. ಹಾಂ ಈಗ ಎಲ್ಲ ಎಲ್ಲಿ ಬೇಕಾ ಇಲ್ಲಿ ಸೌಕರ್ಯನ ಐತಳಿಯಪ್ಪ. ಅದು ಡಾಂಬ್ರಿ ಆಗ್ಯಾವ್ರಿ ಎಲ್ಲ ಕಡೆ. ತ್ರಾಸ ಅನ್ನೋದು ಕಡಿಮೆ ರೀ ಈಗ. ಈಗ ಏನಪ್ಪ ಇದು ನೋಡ್ತಾಯಿದ್ದೆ ಇನ್ನು ಹಾದು ಹಾಂ ಸುನಿ ಮಟ್ಟಿ ಹಾದಿಯಪ್ಪ. ಒಟ್ಟು ಕಾಲ್ ಕೀಳ್ತಿರ್ತೀನಿ ನಮ್ಮ ಹೊಲದ ಹಾದಿ. ಹಾಂ ಕಚ್ಚಿನ ಹಾಕೋದು. ಹಾಂ 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 ಅದ ರೀ. ಇದನ್ನ 1600 ಕೊಡ್ತಾನೆ ನೋಡು ಮಡ್ಡಿ. ಇದೀಗ ಸದ್ಯ ನೀವು ಆ ಕಬ್ಬು ಐತಲ್ಲ, ಹಾಂ ರೀ. ಆ ಕಬ್ಬಿಣದಿಂದ ಹ್ಞೂ ಅಷ್ಟು ಅಗಡಿನ ತಕ್ಕ ಹ್ಞೂ 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 1600. ಎಷ್ಟು ರೀ ಇದಾವೆ ಒಟ್ಟ ಭೂಮಿ? ಏನು ಅಳದೆಲ್ಲ ಬಿಟ್ಟಿಲ್ಲ ಗುತ್ತಿಗೆ. ಹಾಂ ಮತ್ತು ಆ ಚಗಡಿಯಿಂದ ಆಯ್ತಕ್ಕ ಹಾಂ ರೀ. 40 ಸಾವಿರ. ಹಾಂ ಇತ್ತೀಚೆಗೆ ತೊಗೊಂಡ್ರಿ ಆಮೇಲೆ? ಈಗ ನಾನು ಸ್ವಂತ ತುಡುಗಲಿ ತೊಗೊಂಡೆ ಅದನ್ನು. ಯಾವ್ದು ರೀ? ಯಾರು ತುಡುಗ್ಲಿ ರೀ? ಮನ್ಯಾನ ಅವ್ರು ತುಡುಗಲಿ. ಹಾಂ ಯಾಕಂದ್ರೆ ನೀವು ಹೊಲ ತೊಳೆದು ಅಲ್ಲಿ ಇದನ್ನು ತೊಳೆದು ಭಾಳ ಮಾಡಕೈತಿದ್ವಿ ಕಾವಾರ. ಹಾಂ ನಮ್ಮ ಗಳೆ ಹೊಡ್ಯಾಣ ಆಗೋದಿಲ್ಲ ಅಂತೇಳಿ ಜಗಳ ಆಡಕೈತಿ ಮೊದಕ್ಕೆ. ಹಾಂ ಮಂದಿ ಗಣಗಾಣ ಆಡಾಡ್ತೀವಿ ಮತ್ತು ಗಾಣ ತೊಯ್ತೀರಿ ಆಯ್ತು ಅಂತೇಳಿ ಮಾಸ್ತಾರ ಬಂತ ಕೇಳಿದ. ಹಾಂ ಸೂರಪ್ಪ ಮಾಸ್ತಾರ. ಹಾಂ ಯಪ್ಪ ಈಗ ನಿಮ್ಮ ಮಾವಕ್ಕೆ ಗೊಬ್ಬರ ತರಕ್ಕೆ ಹೋಗ್ಯಾನು, ನೀವು ಕೂಡ ತೊಗೊಂಡು ಬರ್ರಿ, ಹಾಂ ಬರೋಣ ರೊಕ್ಕ ಕೊಡ್ತು. ಹಾಂ ತೊಗೊಂಡು ಬಂದವು. ಹಾಂ ಮಡ್ಯ ಇದೆಲ್ಲ ಏನಿಲ್ಲ. ತೋಟಪ್ಪೊಳಗೆ ಹೊಲ್ದಾಗ ಒಯ್ದೆ ಹುಡಿದು ಒಯ್ದೆ ಬಿಟ್ಟು ಬಂದೆವು. ಹಾಂ ರಾಧ ಹೊಲ್ದಾಗ ಒಯ್ದೆ ಹುಡಿದು ಒಯ್ದೆ ಬಿಟ್ಟು ಬಂದೆವು. ಹಾಂ ಇದು ಕುರ್ಕುಟ್ಕೊ ಜಾಗ ಕುರ್ಕುಟಿ ಯಾರದ್ರಿ? ಹಾಂ 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 ಹೌದು. ರಾಧಾನ್ಗಳು ತೊಗೊಂಡಾರ ನೋಡು, ಹಾಂ ಅವರು 500 ನೋಡು. ಹಾಂ 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 ಬರೋಬ್ರಿ. ಮಾದಿನ ಎಲ್ಲವು ತೊಗೊಂಡು 500, ರಾಧಾನ ತೊಗೊಂಡು 500. ಹ್ಞೂ ನಮ್ಗೆ ತೆಗ್ಗ ಮುಗ್ಗ ಭಾಳ ಇರೋಣ. ಹ್ಞೂ ಹೇಳಿ 5 ತಕ ಆಯ್ತಪ್ಪ ಗೌನರ್ ಬೀಳ್ತಕ. ಅದರ್ಲ ಅಲ್ಲಿ ಹಳ್ಳ ಐತಿ ಅಲ್ಲಿ ತನ ರೀ. ಹ್ಞೂ ಹ್ಞೂ ಬೀಳ್ತಕ ಐತಿ. ಹ್ಞೂ 1600 ರೂಪಾಯಿ. ಹ್ಞೂ 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 16,000 1600. ಹ್ಞೂ 5 ಆಳ ಮಾರಿ ರೊಕ್ಕ ಆಗೋಲ್ಲ. ಹ್ಞೂ ಮತ್ತು ಒಂದು ಕೊಳಗಿದ್ದು ಹೋಗಿ ಮಾರಿ ಬನ್ನಿ. ಹ್ಞೂ ಆಮೇಲೆ ಅಜ್ಜ ಏನಂದ್ರಿ ಗೊತ್ತಾದ್ಮೇಲೆ? ಎಲ್ಲ ತಗೋತಿ ಗಾಣ ಯಾರ ಮಂದಿ ಎಲ್ಲ ಮಕ್ಕಳೆಲ್ಲ ನಾವೇನು ಮಾಡಿದ್ರು ಹೋಗ್ತು ಜಗಳ ಆಡಿದ್ದು ಬಿಡ. ಹಾಂ ಮತ್ತು ಅದರಿಂದ ಒಂದಿಟ್ಟು ಹಿಡ್ಕೊಂಡು ಆದೆವು. ಹಾಂ